ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 612 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 16 ಮತ್ತು 17 ಡಿಸೆಂಬರ್ 2023. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಗಗನಯಾನ್ ಮಿಷನ್ಗಾಗಿ ಯಾರು ಸ್ವತಂತ್ರವಾಗಿ ವಾತಾವರಣ ನಿಯಂತ್ರಣ ಮತ್ತು ಜೀವನ ಬೆಂಬಲ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ? ಹೂ ವಿಲ್ ಇಂಡಿಪೆಂಡೆಂಟ್ಲಿ ಡೆವಲಪ್ ದಿ ಎನ್ವೈರನ್ಮೆಂಟಲ್ ಕಂಟ್ರೋಲ್ ಅಂಡ್ ಲೈಫ್ ಸಪೋರ್ಟ್ ಸಿಸ್ಟಮ್ ಫಾರ್ ದಿ ಗಗನಯಾನ್ ಮಿಷನ್. ಸೊ ಈ ಒಂದು ಗಗನಯಾನ್ ಮಿಷನ್ಗಾಗಿ ಯಾರು ಈ ಒಂದು ಲೈಫ್ ಸಪೋರ್ಟ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಗಗನಯಾನ್ ಅಂತಕ್ಕಂಥದ್ದು ಇಸ್ರೋದವರು ಪ್ರಪ್ರಥಮ ಬಾರಿಗೆ ಖಗೋಳ ಶಾಸ್ತ್ರಜ್ಞರನ್ನ ಸ್ಪೇಸ್ಗೆ ಕಳಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಆ ಖಗೋಳ ಶಾಸ್ತ್ರಜ್ಞರು ಇರ್ತಕ್ಕಂಥ ಒಂದು ಚೇಂಬರ್ ಅನ್ನ ನಾವು ಲೈಫ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಅದನ್ನ ಯಾರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಆ ಪ್ರಶ್ನೆಗೆ ಉತ್ತರವನ್ನ ಹೇಳೋದಕ್ಕಿಂತ ಮುಂಚೆ ಇದರ ಸ್ವಲ್ಪ ಬ್ಯಾಕ್ ಡ್ರಾಪ್ ಅನ್ನ ನಾನು ಹೇಳೋದಾದ್ರೆ, ಈ ರೀತಿಯ ಕಾರ್ಯಾಚರಣೆಯನ್ನ ಇಸ್ರೋದವರು ಮೊಟ್ಟ ಮೊದಲನೇ ಬಾರಿಗೆ ಮಾಡ್ತಾ ಇರುವ ಕಾರಣದಿಂದ ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞಾನ ನಮ್ಮ ಬಳಿ ಇರೋದಿಲ್ಲ. ಸೊ ಅದರಿಂದ ಬೇರೆ ದೇಶದ ಬಾಹ್ಯಾಕಾಶ ಸಂಸ್ಥೆಗಳ ಜೊತೆಗೆ ಆ ಒಂದು ತಂತ್ರಜ್ಞಾನ ಪಡಿಲಿಕ್ಕೆ ಒಂದು ಕೋರಿಕೆಯನ್ನ ಕೊಟ್ಟಿರ್ತಾರೆ. ಬಟ್ ಯಾವುದೇ ಬೇರೆ ದೇಶದ ಬಾಹ್ಯಾಕಾಶ ಸಂಸ್ಥೆ ನಮಗೆ ಬೆಂಬಲವನ್ನ ನೀಡ್ತಕ್ಕಂಥದನ್ನ ನಿರಾಕರಣೆ ಮಾಡಿರುವ ಕಾರಣದಿಂದ ಇಸ್ರೋದವರು ಈ ಒಂದು ತಂತ್ರಜ್ಞಾನವನ್ನ ತಾವೇ ತಯಾರಿ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಹಾಗಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇಸ್ರೋದವರು ಈ ಒಂದು ಲೈಫ್ ಸಪೋರ್ಟ್ ಸಿಸ್ಟಮ್ ಅನ್ನ ತಾವೇ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ನಿರ್ಧಾರವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲೈಫ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವೇನ್ ಚೇಂಬರ್ ಅನ್ನ ನೋಡ್ತಾ ಇದ್ದೀರಾ, ಸೊ ಇದರ ಒಳಗಡೆ ನಾವು ಆಸ್ಟ್ರೋನಾಟ್ಸ್ ಅಥವಾ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸ್ತಕ್ಕಂಥ ಒಂದು ಚೇಂಬರ್ ಆಗಿರುತ್ತೆ. ಸೊ ಈ ಒಂದು ಚೇಂಬರ್ ಅನ್ನ ಯಾವ ಮಿಷನ್ಗಾಗಿ ತಯಾರಿ ಮಾಡ್ತಾ ಇದ್ದಾರೆ ಅಂದ್ರೆ ಗಗನಯಾನ್ ಮಿಷನ್ಗಾಗಿ ತಯಾರಿ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಚೇಂಬರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಎನ್ವೈರನ್ಮೆಂಟಲ್ ಕಂಟ್ರೋಲ್ ಅಂಡ್ ಲೈಫ್ ಸಪೋರ್ಟ್ ಅಥವಾ ಜೀವನ ಬೆಂಬಲ ವ್ಯವಸ್ಥೆ ಅಂತ ಕರಿತೇವೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಗಗನಯಾನ್ ಪ್ರಾಜೆಕ್ಟ್? ಸೊ ಗಗನಯಾನ್ ಪ್ರಾಜೆಕ್ಟ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇದು ಇಸ್ರೋದವರು ಸ್ಪೇಸ್ಗೆ ಅಥವಾ ಬಾಹ್ಯಾಕಾಶಕ್ಕೆ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಹಾಗಿದ್ರೆ ಭೂಮಿಯ ಮೇಲ್ಮೈಯಿಂದ ಎಷ್ಟು ಕಿಲೋಮೀಟರ್ ವರೆಗೆ ಈ ಒಂದು ಆಸ್ಟ್ರೋನಾಟ್ಸ್ ಅನ್ನ ಕಳಿಸ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ ಅಂದ್ರೆ 400 ಕಿಲೋಮೀಟರ್ಸ್ ವರೆಗೆ ಒಂದು ಖಗೋಳ ಶಾಸ್ತ್ರಜ್ಞರನ್ನ ಕಳಿಸ್ತಕ್ಕಂಥದ್ದು ಟಾರ್ಗೆಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಕಾರ್ಯಾಚರಣೆಯನ್ನ ಸೊ 2025 ಒಳಗೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಸ್ಪೇಸ್ ಕ್ರಾಫ್ಟ್ ಏನಿದೆ, ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಎಷ್ಟು ಜನರನ್ನ ಕಳಿಸ್ಲಿಕ್ಕೆ ಡಿಸೈನ್ ಮಾಡ್ತಾ ಇದ್ದಾರೆ ಅಂದ್ರೆ 3 ಜನರನ್ನ ಕಳಿಸ್ಲಿಕ್ಕೆ ಡಿಸೈನ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಲಿಕ್ಕೆ ನಮ್ಗೆ ಯಾರು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಭಾರತ ದೇಶದ DRDO ವತಿಯಿಂದ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಸೊ DRDO ವತಿಯಿಂದ ಬರ್ತಾ ಇರ್ತಕ್ಕಂಥ ಸಪೋರ್ಟ್ ಏನು ಅಂದ್ರೆ ಹ್ಯೂಮನ್ ಸೆಂಟ್ರಿಕ್ ಸಿಸ್ಟಮ್ ಅಂತ ಕರಿತೇವೆ. ಅಂದ್ರೆ ಮಾನವ ಕೇಂದ್ರಿತ ವ್ಯವಸ್ಥೆಗಳನ್ನ ಡೆವಲಪ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ DRDO ಅವರು ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಹ್ಯೂಮನ್ ಸೆಂಟ್ರಿಕ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಸೊ ಹ್ಯೂಮನ್ಸ್ಗೆ ಬೇಕಾಗಿರ್ತಕ್ಕಂಥ ಸ್ಪೇಸ್ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಫುಡ್, ಆಹಾರವನ್ನ ತಯಾರಿ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಅವರ ಹೆಲ್ತ್ ಕೇರ್, ಆರೋಗ್ಯದ ಸಂರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಕೀ ಕಾಂಪೊನೆಂಟ್ಸ್ ಆಗಿರುತ್ತೆ. ಅದಾದ್ಮೇಲೆ ರೇಡಿಯೇಷನ್ ಮೆಜರ್ಮೆಂಟ್ ಆಗಿರ್ಬೋದು, ಪ್ರೊಟೆಕ್ಷನ್ ಆಗಿರ್ಬೋದು, ಮತ್ತೆ ಪ್ಯಾರಾಚೂಟ್ಸ್ ಆಗಿರ್ಬೋದು. ಸೊ ಇವುಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ DRDO ಅವರು ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಲೈಫ್ ಸಪೋರ್ಟ್ ಸಿಸ್ಟಮ್ ಅನ್ನ ಇಸ್ರೋ ಮತ್ತೆ DRDO ಇಬ್ಬರು ಜಂಟಿಯಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ಎರಡನೇ ಪ್ರಶ್ನೆ, ಮರ್ಸರ್ಸ್ ಕ್ವಾಲಿಟಿ ಆಫ್ ಲಿವಿಂಗ್ ಇಂಡೆಕ್ಸ್ ನಲ್ಲಿ ಯಾವ ಭಾರತೀಯ ನಗರವು ಇತ್ತೀಚೆಗೆ ಜೀವನ ಗುಣಮಟ್ಟದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಇಂಡೆಕ್ಸ್ ಅಥವಾ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕವನ್ನ ನಾವು ಮರ್ಸರ್ಸ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಅಂತ ಕರಿತೀವಿ. ಅಂದ್ರೆ ಯಾವ ನಗರಗಳಲ್ಲಿ ಉತ್ತಮ ಜೀವನ ಗುಣಮಟ್ಟ ಇದೆ ಅಂತಕ್ಕಂಥ ಒಂದು ಶ್ರೇಣಿಯನ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ನಗರಗಳನ್ನು ರ್ಯಾಂಕಿಂಗ್ ಮಾಡುವುದರ ಮುಖಾಂತರ ಎಲ್ಲಿ ಬೆಸ್ಟ್ ಕ್ವಾಲಿಟಿ ಆಫ್ ಲೈಫ್ ಇದೆ ಅಂತಕ್ಕಂಥ ಒಂದು ಗ್ರೇಡಿಂಗ್ ಅನ್ನ ಮಾಡ್ತಾರೆ. ಸೊ ಈ ಒಂದು ಗ್ರೇಡಿಂಗ್ ನಲ್ಲಿ ನಮ್ಮ ಭಾರತ ದೇಶದ ಯಾವ ನಗರ ಪ್ರಥಮ ಸ್ಥಾನದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೈದರಾಬಾದ್ ಪ್ರಥಮ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಥಮ ಸ್ಥಾನದಲ್ಲಿ ಅಂತ ನಾನು ಹೇಳಿದಾಗ ಭಾರತ ದೇಶದ ನಗರಗಳಲ್ಲಿ ಇದು ಪ್ರಥಮ ಸ್ಥಾನದಲ್ಲಿರುತ್ತೆ. ಬಟ್ ಸೂಚ್ಯಾಂಕದಲ್ಲಿ ಇದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ನಗರವಾಗಿರೋದಿಲ್ಲ. ನಾನು ಡಿಸ್ಕಸ್
ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಸೂಚ್ಯಾಂಕವನ್ನ ನಾವು ಕ್ವಾಲಿಟಿ ಆಫ್ ಲಿವಿಂಗ್ ಇಂಡೆಕ್ಸ್ ಅಥವಾ ಜೀವನ ಗುಣಮಟ್ಟ ಸೂಚ್ಯಾಂಕ ಅಂತ ಕರಿತೇವೆ. ಸೊ ಈ ಒಂದು ಸೂಚ್ಯಾಂಕವನ್ನ ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಹೈದರಾಬಾದ್ 153ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಬಟ್ ಭಾರತ ದೇಶದ ಮಟ್ಟಿಗೆ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸಿಟಿ ಆಗಿರುತ್ತೆ. ಸೊ ಅದಾದ್ಮೇಲೆ 154ನೇ ಸ್ಥಾನದಲ್ಲಿ ಪುಣೆ ಅಂದ್ರೆ 2ನೇ ಸ್ಥಾನದಲ್ಲಿ ಭಾರತದ ಮಟ್ಟಿಗೆ ನೋಡಬಹುದಾಗಿರುತ್ತೆ. ಮತ್ತು 3ನೇ ಸ್ಥಾನದಲ್ಲಿರ್ತಕ್ಕಂಥ ಬೆಂಗಳೂರು ಜಾಗತಿಕವಾಗಿ 156ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಹಾಗಿದ್ರೆ ಈ ಒಂದು ಸೂಚ್ಯಾಂಕದಲ್ಲಿ ಟಾಪ್ 3 ಅಲ್ಲಿ ಅಂದ್ರೆ ಮೊಟ್ಟ ಮೊದಲ 3 ಸ್ಥಾನದಲ್ಲಿರ್ತಕ್ಕಂಥ ನಗರಗಳು ಯಾವ್ದ್ಯಾವ್ದು ಅಂದ್ರೆ ಒಂದು ವಿಯೆನ್ನಾ ಆಗಿರುತ್ತೆ, ಇನ್ನೊಂದು ಜ್ಯೂರಿಚ್ ಆಗಿರುತ್ತೆ, ಇನ್ನೊಂದು ಆಕ್ಲೆಂಡ್ ಆಗಿರುತ್ತೆ. ಈ 3 ನಗರಗಳನ್ನ ನಾವು ಟಾಪ್ 3 ಪೊಸಿಷನ್ ಅಲ್ಲಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕರ್ನಾಟಕದ ಯಾವ ನಗರಗಳು ಇತ್ತೀಚೆಗೆ PM ಇ ಬಸ್ ಸೇವಾ ಯೋಜನೆ ಅಡಿಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನು ಪರಿಚಯಿಸಲು ಅರ್ಹತೆಯನ್ನ ಪಡೆದಿದ್ದಾವೆ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ನಾವು PM ಇ ಬಸ್ ಸೇವಾ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಯಾವ ನಗರಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರು, ಮಂಗಳೂರು, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬಳ್ಳಾರಿ ಮತ್ತು ವಿಜಯಪುರದಲ್ಲಿ ಸೊ ಈ ಒಂದು PM ಇ ಬಸ್ ಸೇವೆಯನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಗ ಅಪ್ರೂವಲ್ ಅನ್ನ ಕೊಟ್ಟಿರ್ತಾರೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಯೋಜನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ PM ಇ ಬಸ್ ಸೇವಾ ಸ್ಕೀಮ್ ಅಂತ ಕರಿತೇವೆ. ಸೊ ಈ ಒಂದು PM ಇ ಬಸ್ ಸೇವಾ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ನಗರಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕೂಡ ಕೆಲವೊಂದು ನಗರಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ನಗರಗಳು ಯಾವ್ದ್ಯಾವ್ದು ಅಂತ ನಾನು ಪ್ರಶ್ನೆಯಲ್ಲಿ ಹೇಳಿರ್ತೇನೆ. ಸೊ ಮತ್ತೊಮ್ಮೆ ಇಲ್ಲೂ ಕೂಡ ಇನ್ಫಾರ್ಮೇಶನ್ ಇರುತ್ತೆ, ನೀವು ಇಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಬಗ್ಗೆ ಇನ್ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಒಂದು ಸ್ಕೀಮ್ ಏನಿರುತ್ತೆ, ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಡಿಪ್ಲಾಯ್ಮೆಂಟ್ ಆಫ್ 10,000 ಎಲೆಕ್ಟ್ರಿಕ್ ಬಸ್ಸಸ್ ಅಕ್ರಾಸ್ 169 ಸಿಟೀಸ್ ಇನ್ ದ ಕಂಟ್ರಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 169 ನಗರಗಳಲ್ಲಿ 10,000 ಎಲೆಕ್ಟ್ರಿಕ್ ಬಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು PM ಇ ಬಸ್ ಸ್ಕೀಮ್ ನ ಪ್ರಮುಖವಾಗಿರ್ತಕ್ಕಂಥ ಟಾರ್ಗೆಟ್ ಆಗಿರುತ್ತೆ. ಸೊ ಈ ಒಂದು ಟಾರ್ಗೆಟ್ ಅನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ನಲ್ಲಿ ಅಂದ್ರೆ ಈ ಒಂದು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ನಗರ ಅಂತ ಯಾವ ಒಂದು ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ 2011 ಸೆನ್ಸಸ್ ನಲ್ಲಿ ಅಂದ್ರೆ 2011ರ ಜನಗಣತಿಯಲ್ಲಿ ಸೊ ಯಾವ ಒಂದು ಆಧಾರದ ಮೇಲೆ ನಗರಕ್ಕೆ ಒಂದು ಡೆಫಿನೇಷನ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ 2011 ಸೆನ್ಸಸ್ ನಲ್ಲಿ ಮೋರ್ ದನ್ 3 lakh ಪೀಪಲ್ ಅಂದ್ರೆ 3 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ಪ್ರದೇಶಗಳನ್ನ ನಾವು ನಗರ ಅಂತ ಏನ್ ಡಿಸೈಡ್ ಮಾಡಿದ್ದೇವೆ ಆ ಒಂದು ಆಧಾರದ ಮೇಲೆ ನಗರಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ರಾಜ್ಯಗಳಾಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಈವನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರ್ಬೋದು, ಈ ಎಲ್ಲದರಲ್ಲೂ ಒಂದೇ ರೀತಿಯ ಮಾನದಂಡವನ್ನ ಉಪಯೋಗಿಸಿ ನಗರಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಿಯಾರಿಟಿ ಅಥವಾ ಆದ್ಯತೆಯನ್ನ ಯಾವ ರೀತಿಯ ನಗರಗಳಿಗೆ ಕೊಡಲಾಗುತ್ತೆ ಅಂದ್ರೆ ಸೊ ಯಾವ ನಗರಗಳಲ್ಲಿ ಈ ಒಂದು ಆರ್ಗನೈಸ್ಡ್ ಬಸ್ ಸರ್ವಿಸಸ್ ಇರೋದಿಲ್ಲ ಅಂದ್ರೆ ಒಂದು ಸಂಘಟಿತವಾಗಿರ್ತಕ್ಕಂಥ ಅಥವಾ ಸುವ್ಯವಸ್ಥೆ ಆಗಿರ್ತಕ್ಕಂಥ ಬಸ್ ವ್ಯವಸ್ಥೆ ಇರೋದಿಲ್ಲ ಆ ನಗರಗಳಿಗೆ ಮೊಟ್ಟ ಮೊದಲ ಆದ್ಯತೆಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ಭಾರತೀಯ ಸಂಸ್ಥೆಯು ನ್ಯಾನೋ ಸ್ಕೇಲ್ ಐರನ್ ಆಕ್ಸಿ ಹೈಡ್ರಾಕ್ಸೈಡ್ ಅನ್ನು ಬಳಸಿಕೊಂಡು ನೀರಿನಿಂದ ಆರ್ಸೆನಿಕ್ ಮತ್ತು ಲೋಹದ ಅಯಾನುಗಳನ್ನು ತೆಗೆದುಹಾಕಲು ಅಮೃತ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ಸೊ ವಿಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಡೆವಲಪ್ಡ್ ಅಮೃತ್ ಟೆಕ್ನಾಲಜಿ ಫಾರ್ ರಿಮೂವಿಂಗ್ ಆರ್ಸೆನಿಕ್ ಅಂಡ್ ಮೆಟಲ್ ಅಯಾನ್ಸ್ ಫ್ರಮ್ ದಿ ವಾಟರ್ ಯೂಸಿಂಗ್ ನ್ಯಾನೋ ಸ್ಕೇಲ್ ಐರನ್ ಆಕ್ಸಿ ಹೈಡ್ರಾಕ್ಸೈಡ್? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕುಡಿಯಲು ಉಪಯೋಗಿಸ್ತಕ್ಕಂಥ ನೀರಿನಲ್ಲಿ ಇರ್ತಕ್ಕಂಥ ಒಂದು ಪೊಲ್ಯೂಟೆಂಟ್, ಅದನ್ನ ನಾವು ಆರ್ಸೆನಿಕ್ ಅಂತ ಹೇಳ್ತೇವೆ. ಈ ಒಂದು ಆರ್ಸೆನಿಕ್ ಅನ್ನ ರಿಮೂವ್ ಮಾಡಲಿಕ್ಕೆ ಒಂದು ಹೊಸ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ IIT ಮಡ್ರಾಸ್ ನಲ್ಲಿ ಈ ರೀತಿಯ ಒಂದು ಅನ್ವೇಷಣೆಯನ್ನ ಮಾಡಿರ್ತಾರೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಡಿವೈಸ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ತಂತ್ರಜ್ಞಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಮೃತ್ ಟೆಕ್ನಾಲಜಿ ಅಂತ ಕರಿತೇವೆ. ಸೊ ಈ ಒಂದು ಟೆಕ್ನಾಲಜಿಯನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥವರು IIT ಮಡ್ರಾಸ್ ವತಿಯಿಂದ ಅಭಿವೃದ್ಧಿಪಡಿಸಿರ್ತಾರೆ. ಸೊ ಇದನ್ನ ಏನಕ್ಕೆ
ಏನಕ್ಕೆ ಅಭಿವೃದ್ಧಿ ಪಡಿಸಿರ್ತಾರೆ ಅಂದ್ರೆ ನೀರಿನಲ್ಲಿರ್ತಕ್ಕಂಥ ಆರ್ಸೆನಿಕ್, ಇದೊಂದು ಮೆಟಲ್ ಅಯಾನ್ ಆಗಿರುತ್ತೆ, ಅಂದ್ರೆ ಲೋಹದ ಅಯಾನ್ ಆಗಿರುತ್ತೆ. ಸೊ ಈ ಲೋಹದ ಅಯಾನ್ ಜಾಸ್ತಿ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇದು ನಾವು ಕುಡಿಯಲು ಬಳಸ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಮೆಟಲ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ಅವರು ಯಾವ ರೀತಿಯ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯಾನೋ ಸ್ಕೇಲ್ ಐರನ್ ಆಕ್ಸಿ ಹೈಡ್ರಾಕ್ಸೈಡ್ ಅನ್ನ ಬಳಕೆ ಮಾಡಿಕೊಂಡು ಸೊ ಈ ಒಂದು ಆರ್ಸೆನಿಕ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ತಂತ್ರಜ್ಞಾನ ಏನಿದೆ ಇದನ್ನ ಡೊಮೆಸ್ಟಿಕ್ ಅಂದ್ರೆ ಈ ಒಂದು ಮನೆಯ ಮಟ್ಟದಲ್ಲೂ ಕೂಡ ಅಂದ್ರೆ ಗೃಹ ಬಳಕೆಗೂ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಕಮ್ಯುನಿಟಿ ಲೆವೆಲ್ ಅಂದ್ರೆ ಸಮುದಾಯ ಮಟ್ಟದಲ್ಲೂ ಅಂದ್ರೆ ದೊಡ್ಡ ಸ್ಕೇಲ್ ಅಲ್ಲೂ ಕೂಡ ಉಪಯೋಗಿಸಬಹುದಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಅಮೃತ್ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಆರ್ಸೆನಿಕ್ ಅಂಡ್ ಮೆಟಲ್ ರಿಮೂವಲ್ ಬೈ ಇಂಡಿಯನ್ ಟೆಕ್ನಾಲಜಿ ಅಂತ ಕರೀತೇವೆ. ಅಂದ್ರೆ ಭಾರತೀಯ ತಂತ್ರಜ್ಞಾನದಿಂದ ಆರ್ಸೆನಿಕ್ ಮತ್ತು ಲೋಹಗಳನ್ನ ತೆಗೆಯುವುದು ಅಂತಕ್ಕಂಥದ್ದು ಅಮೃತ್ನ ಫುಲ್ ಫಾರ್ಮ್ ಅಲ್ಲಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆರ್ಸೆನಿಕ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದೊಂದು ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಅರ್ತ್ ಕ್ರಸ್ಟ್ ಅಥವಾ ಭೂಮಿಯ ತೊಗಟೆಯಲ್ಲಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಲೋಹವಾಗಿರುತ್ತೆ. ಇದು ಇನ್ಆರ್ಗ್ಯಾನಿಕ್ ಮತ್ತು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಕಾಣುತ್ತೆ, ಅಂದ್ರೆ ಸಾವಯವ ಮತ್ತೆ ನಿರವಯವ ವಸ್ತುಗಳಲ್ಲಿ ಕಾಣುತ್ತೆ. ಅಂದ್ರೆ ಕಾರ್ಬನ್ ಕಂಟೈನಿಂಗ್ ಇರ್ಬೋದು, ಕಾರ್ಬನ್ ಇಲ್ಲದೆ ಇರತಕ್ಕಂಥ ವಸ್ತುಗಳಲ್ಲೂ ಕೂಡ ನೋಡಬಹುದಾಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಅದಾದ್ಮೇಲೆ ಇದೊಂದು ಟಾಕ್ಸಿಕ್ ಎಲಿಮೆಂಟ್ ಆಗಿರುತ್ತೆ. ಅದಾದ್ಮೇಲೆ ನಮ್ಮ ಹ್ಯೂಮನ್ ಹೆಲ್ತ್ ಅಥವಾ ಮಾನವನ ಆರೋಗ್ಯಕ್ಕೆ ವಿಷಕಾರಿಯಾಗಿರ್ತಕ್ಕಂಥ ಒಂದು ಪದಾರ್ಥವಾಗಿರುತ್ತೆ. ಅಂದ್ರೆ ಒಂದು ಲಿಮಿಟ್ ಗಿಂತ ಜಾಸ್ತಿ ಎಕ್ಸಿಡ್ ಆದಾಗ ಇದು ಅನೇಕ ಕಾಯಿಲೆಗಳನ್ನ ಉಂಟು ಮಾಡತಕ್ಕಂಥ ಒಂದು ಲೋಹವಾಗಿರುತ್ತೆ. ಯಾವ ರೀತಿಯ ಕಾಯಿಲೆಗಳನ್ನ ಉಂಟು ಮಾಡುತ್ತೆ ಅಂದ್ರೆ ಕ್ಯಾನ್ಸರ್ ಆಫ್ ದಿ ಸ್ಕಿನ್ ಅಂದ್ರೆ ಚರ್ಮದ ಕ್ಯಾನ್ಸರ್ ಬರ್ಬೋದಾಗಿರುತ್ತೆ, ಬ್ಲಾಡರ್ ನ ಕ್ಯಾನ್ಸರ್ ಬರ್ಬೋದಾಗಿರುತ್ತೆ ಅಂದ್ರೆ ಮೂತ್ರಕೋಶ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಕ್ಯಾನ್ಸರ್ ಬರ್ಬೋದಾಗಿರುತ್ತೆ. ಅದಾದ್ಮೇಲೆ ಲಂಗ್ ಮತ್ತೆ ಸ್ಕಿನ್ ಡಿಸೀಸಸ್ ಶ್ವಾಸಕೋಶಗಳಿಗೆ ಮತ್ತೆ ಸ್ಕಿನ್ ಡಿಸೀಸ್ ಆಗ್ಬೋದಾಗಿರುತ್ತೆ. ಸೊ ಈ ಎಲ್ಲ ಕಾಯಿಲೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಸೆನಿಯೋಕೋಸಿಸ್ ಅಂತ ಕರಿತೇವೆ. ಸೊ ಇದು ಆರ್ಸೆನಿಯೋಕೋಸಿಸ್ ಅಂದ್ರೆ ಆರ್ಸೆನಿಕ್ ಪಾಯ್ಸನಿಂಗ್ ಅನ್ನ ನಾವು ಆರ್ಸೆನಿಯೋಕೋಸಿಸ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ WHO ಪ್ರಕಾರ ಎಷ್ಟು ಲಿಮಿಟ್ ಇದ್ರೆ ಅದು ಕುಡಿಯಲು ಯೋಗ್ಯವಾಗಿರುತ್ತೆ ಅಂತಕ್ಕಂಥ ಒಂದು ಸ್ಕೇಲ್ ಅನ್ನ ಕೊಟ್ಟಿರ್ತಾರೆ. WHO ಪ್ರಕಾರ 0.01 mg per ಲೀಟರ್ ಇದ್ರೆ ಮಾತ್ರ ಸೊ ಅದು ಕುಡಿಯಲು ಯೋಗ್ಯವಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ಎಕ್ಸಿಡ್ ಆದ್ರೆ ಸೊ ಅದು ಈ ರೀತಿಯ ಎಲ್ಲ ಕಾಯಿಲೆಗಳನ್ನ ಉಂಟು ಮಾಡ್ತಕ್ಕಂಥ ಒಂದು ಮೆಟಲ್ ಅಯಾನ್ ಆಗಿರುತ್ತೆ. ಸೊ ಅದೇ ರೀತಿ ಇಂಡಿಯಾದಲ್ಲೂ ಕೂಡ ಒಂದು ಸ್ಕೇಲ್ ಇರುತ್ತೆ. ಅಂದ್ರೆ ನಾನು ಮುಂಚೆ ಹೇಳಿದ್ದು WHO ದವರ ಸ್ಕೇಲ್ ಆಗಿರುತ್ತೆ. ಅದೇ ರೀತಿ ಭಾರತ ದೇಶದಲ್ಲೂ ಕೂಡ ಈ ಒಂದು ಲೋಹದ ಮಟ್ಟಕ್ಕೆ ಒಂದು ಸ್ಕೇಲ್ ಇರುತ್ತೆ. ಸೊ ಭಾರತ ದೇಶದಲ್ಲಿ 0.05 mg per ಲೀಟರ್ ಗಿಂತ ಕಡಿಮೆ ಇದ್ರೆ ಸೊ ಅದನ್ನ ನಾವು ಕುಡಿಯಲು ಯೋಗ್ಯ ಅಂತ ನಿರ್ಧಾರ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಭಾರತದ ಅತ್ಯಂತ ವೇಗದ ಸೌರ ವಿದ್ಯುತ್ ದೋಣಿ ಅಳಾಪುಳದಲ್ಲಿ ನವಗತಿ ಪನವಲ್ಲಿ ಯಾರ್ಡ್ನಲ್ಲಿ ಪ್ರಾರಂಭಿಸಲಾಯಿತು. ದೋಣಿಯ ಹೆಸರೇನು? ಸೊ ಇಂಡಿಯಾಸ್ ಫಾಸ್ಟೆಸ್ಟ್ ಸೋಲಾರ್ ಎಲೆಕ್ಟ್ರಿಕ್ ಬೋಟ್ ವಾಸ್ ಲಾಂಚ್ಡ್ ಅಟ್ ದಿ ನವಗತಿ ಪಾನವಲ್ಲಿ ಯಾರ್ಡ್ ಇನ್ ಆಲಪುಜಾ. ವಾಟ್ ಈಸ್ ದಿ ನೇಮ್ ಆಫ್ ದಿ ಬೋಟ್? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸೌರ ಶಕ್ತಿಯನ್ನ 100% ಬಳಕೆ ಮಾಡಿಕೊಂಡು ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥ ಭಾರತೀಯ ಒಂದು ಬೋಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದನ್ನ ಕೇರಳದ ಅಳಪ್ಪುಳಾದಲ್ಲಿ ಈಗ ಲಾಂಚ್ ಮಾಡಲಾಗಿರುತ್ತೆ. ಆ ಒಂದು ದೋಣಿಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾರಾಕುಡ ಅಂತ ಇದಕ್ಕೆ ನಾಮಕರಣ ಕೊಟ್ಟಿರ್ತಾರೆ. ಬಾರಾಕುಡ ಅಂತಕ್ಕಂಥದ್ದು ಒಂದು ಮೀನಿನ ಹೆಸರಾಗಿರುತ್ತೆ. ಆ ಒಂದು ಮೀನಿನ ಹೆಸರನ್ನ ಇದಕ್ಕೆ ಕೊಟ್ಟಿರ್ತಾರೆ. ಆ ಒಂದು ದೋಣಿಯ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಇದು ಸಂಪೂರ್ಣ ಸೌರಶಕ್ತಿಯನ್ನ ಬಳಸ್ಕೊಳ್ತಕ್ಕಂಥ ಒಂದು ದೋಣಿ ಆಗಿರುತ್ತೆ. ಸೊ ಇದರ ವಿಶೇಷತೆ ಏನು ಅಂದ್ರೆ ಈ ರೀತಿಯ ಸೌರ ವ್ಯವಸ್ಥೆಯಿಂದ ರನ್ ಆಗ್ತಕ್ಕಂಥ ದೋಣಿಗಳಲ್ಲಿ ಇದು ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥ ಒಂದು ದೋಣಿ ಆಗಿರುತ್ತೆ. ಸೊ ಈ ಒಂದು ದೋಣಿಯನ್ನ ಬಾರಾಕುಡ ಅಂತಕ್ಕಂಥ ಒಂದು ನೇಮ್ ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಎಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಕೇರಳದ ಅಲಾಪೂಜಾದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಬೋಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಯಾರು ಡೆವಲಪ್ ಮಾಡಿರ್ತಾರೆ ಅಂದ್ರೆ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಮತ್ತೆ ನವಾಲ್ಟ್ ವತಿಯಿಂದ ಜಂಟಿಯಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ದೋಣಿ ಆಗಿರುತ್ತೆ. ಸೊ ಈ ಒಂದು ದೋಣಿಗೆ ಒಂದು ಸ್ವಿಫ್ಟ್ ಲಾಂಗ್ ಫಿಶ್ ಅಂತ ಕರಿತೇವೆ. ಸ್ವಿಫ್ಟ್ ಅಂದ್ರೆ ವೇಗವಾಗಿ ಚಲಿಸ್ತಕ್ಕಂಥ ಒಂದು ಉದ್ದನೆಯ ಮೀನು. ಆ ಒಂದು ಉದ್ದನೆಯ ಮೀನು ಬರಾಕುಡ ಅಂತ ಕರಿತೇವೆ. ಸೊ ಆ ಒಂದು ಮೀನಿನ ಹೆಸರನ್ನ ಇದಕ್ಕೆ ಇಟ್ಟಿರ್ತಾರೆ. ಹಾಗಿದ್ರೆ ಟಾಪ್ ಸ್ಪೀಡ್ ಅಂದ್ರೆ ಎಷ್ಟು ವೇಗದಲ್ಲಿ ಇದು ಚಲಿಸುತ್ತೆ ಅಂದ್ರೆ 12 knots ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ದೋಣಿ ಇದಾಗಿರುತ್ತೆ. ಅದಾದ್ಮೇಲೆ ರೇಂಜ್ ಆಫ್ 7 hours ಆನ್ ಎ ಸಿಂಗಲ್ ಚಾರ್ಜ್ ಅಂದ್ರೆ ಒಂದು ಸರಿ ಇದನ್ನ ಚಾರ್ಜ್ ಮಾಡಿದಾಗ 7 ಗಂಟೆಗಳ ಕಾಲ ಚಲಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಅದಾದ್ಮೇಲೆ ಇದರ ಒಂದು ಸೋಲಾರ್ ಪವರ್ ಎಷ್ಟಿರುತ್ತೆ ಅಂದ್ರೆ 6 kilowatts ಅಷ್ಟು ಸೋಲಾರ್ ಪವರ್ ಅನ್ನ ಹೊಂದಿರತಕ್ಕಂಥ ದೋಣಿಯನ್ನ ಈಗ ಭಾರತ ದೇಶದಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಒಂದು ದೋಣಿ ಎಷ್ಟು ಜನರನ್ನ ಅಕಾಮಡೇಟ್ ಮಾಡಬಹುದಾಗಿರುತ್ತೆ ಅಂದ್ರೆ ಸೊ ಒಂದು ಸಮಯದಲ್ಲಿ ಇದು 12 ಜನರನ್ನ
ಅಕಾಮಿಡೇಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ವಿಶ್ವದ ಅತಿ ದೊಡ್ಡ ರಾಪ್ಟರ್ಗಳಲ್ಲಿ ಒಂದಾಗಿರ್ತಕ್ಕಂಥ ಸೆನೇರಿಯಸ್ ರಣಹದ್ದು ಇತ್ತೀಚೆಗೆ ಅಸೋಲಾ ಬಾಟಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾಣಿಸಿಕೊಂಡಿದೆ. ಸಿನೇರಿಯಸ್ ಹದ್ದುಗೆ ಇನ್ನೊಂದು ಹೆಸರೇನು? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ರಾಪ್ಟರ್ ಅಂದ್ರೆ ಅದು ವ್ಯಾಂಡರಿಂಗ್ ಅಲ್ಲಿ ಇರುತ್ತೆ ಅಥವಾ ಅಲೆದಾಡ್ತಾ ಇರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒನ್ ಆಫ್ ದಿ ಬಿಗ್ಗೆಸ್ಟ್ ಅಂದ್ರೆ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ರಾಪ್ಟರ್ ಆಗಿರುತ್ತೆ. ಸೊ ಈ ಒಂದು ರಾಪ್ಟರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿನೇರಿಯಸ್ ರಣಹದ್ದು ಅಂತ ಕರಿತೇವೆ. ಸೊ ಈ ಒಂದು ಸಿನೇರಿಯಸ್ ರಣಹದ್ದು ಇತ್ತೀಚೆಗೆ ನಮ್ಮ ಭಾರತ ದೇಶದ ಅಸೋಲಾ ಬಾಟಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಸ್ಪಾಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ರಣಹದ್ದಿಗೆ ಬೇರೆ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಆ ಪರ್ಯಾಯ ಹೆಸರು ಅಥವಾ ಆಲ್ಟರ್ನೇಟ್ ನೇಮ್ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುರೇಷಿಯನ್ ಬ್ಲ್ಯಾಕ್ ವಲ್ಚರ್ ಅಥವಾ ಯುರೇಷಿಯನ್ ಕಪ್ಪು ರಣಹದ್ದು ಅಂತಕ್ಕಂಥದ್ದು. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಹೆಸರಾಗಿರುತ್ತೆ. ಹಾಗಿದ್ರೆ ಈ ಒಂದು ವಲ್ಚರ್ ಅನ್ನ ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಣಹದ್ದನ್ನ ನಾವು ಸಿನೇರಿಯಸ್ ವಲ್ಚರ್ ಅಂತ ಕರಿತೇವೆ. ಸೊ ಈ ಒಂದು ಸಿನೇರಿಯಸ್ ವಲ್ಚರ್ ನಮ್ಮ ಭಾರತ ದೇಶದ ಅಸೋಲಾ ಬಾಟಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಸ್ಪಾಟ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಣಹದ್ದಿಗೆ ಎರಡು ಹೆಸರುಗಳು ಇರುತ್ತೆ, ಅಂದ್ರೆ ಆಲ್ಟರ್ನೇಟ್ ನೇಮ್ಸ್ ಇರುತ್ತೆ. ಒಂದನ್ನ ಯುರೇಷಿಯನ್ ಬ್ಲ್ಯಾಕ್ ವಲ್ಚರ್ ಅಂತ ಕರಿತೇವೆ, ಇದನ್ನ ನಾನು ಪ್ರಶ್ನೆಯಲ್ಲೂ ಕೂಡ ಕೊಟ್ಟಿದ್ದೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಮಾಂಕ್ ವಲ್ಚರ್ ಅಂತ ಕೂಡ ಕರೀತಾರೆ. ಈ ಎರಡು ಪರ್ಯಾಯ ಹೆಸರುಗಳು ನಮ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ವಲ್ಚರ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇಟ್ ಇಸ್ ಒನ್ ಆಫ್ ದಿ ಹೆವಿಯೆಸ್ಟ್ ಅಂಡ್ ಲಾರ್ಜೆಸ್ಟ್ ರಾಪ್ಟರ್ಸ್ ಆಗಿರೋದು, ಅಂದ್ರೆ ಸ್ವಲ್ಪ ಅತ್ಯಂತ ಭಾರವಾಗಿರ್ತಕ್ಕಂಥದ್ದು ಮತ್ತು ದೊಡ್ಡ ರಾಪ್ಟರ್ಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಸೊ ಇದು ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸ್ಪೇನ್ ಅಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ, ಪೋರ್ಚುಗಲ್, ಸೌತ್ ಫ್ರಾನ್ಸ್ ನಲ್ಲಿ, ಸೆಂಟ್ರಲ್ ಏಷ್ಯಾ, ನಾರ್ದರ್ನ್ ಇಂಡಿಯಾ, ನಾರ್ದರ್ನ್ ಮಂಚೂರಿಯಾ, ಮಂಗೋಲಿಯಾ ಮತ್ತು ಕೊರಿಯಾದಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪಕ್ಷಿಯ ಐಯುಸಿಎನ್ ಸ್ಟೇಟಸ್ ಏನು ಅಂದ್ರೆ ನಿಯರ್ ಥ್ರೆಟನ್ಡ್ ಅಥವಾ ಬೆದರಿಕೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಒಂದು ಪಕ್ಷಿ ಈ ಅಸೋಲಾ ಬಾಟಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ನಾನೇನು ಹೇಳ್ತಾ ಇದ್ದೆ. ಸೊ ಇಟ್ ಈಸ್ ಲೊಕೇಟೆಡ್ ಆನ್ ದಿ ಸದರ್ನ್ ಡೆಲ್ಲಿ ರಿಡ್ಜ್ ಆಫ್ ದಿ ಅರಾವಳಿ ಹಿಲ್ ರೇಂಜ್, ಅಂದ್ರೆ ಅರಾವಳಿ ಬೆಟ್ಟಗಳ ದಕ್ಷಿಣ ದೆಹಲಿಯ ತುದಿಯಲ್ಲಿ ನಾವು ಈ ಒಂದು ಅಸೋಲಾ ಬಾಟಿ ವನ್ಯಜೀವಿ ಅಭಯಾರಣ್ಯವನ್ನು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಭಯಾರಣ್ಯ ದೆಹಲಿ ಮತ್ತು ಹರಿಯಾಣದ ಬಾರ್ಡರ್ ಅಥವಾ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ವಿಶ್ವದ ಆಳವಾದ ಮತ್ತು ಅತಿ ದೊಡ್ಡ ಭೂಗತ ಪ್ರಯೋಗಾಲಯವು ಚೀನಾದಲ್ಲಿದೆ. ಈ ಭೌತಶಾಸ್ತ್ರ ಪ್ರಯೋಗಾಲಯದ ಆಳ ಎಷ್ಟು? The world's deepest and largest underground laboratory is located in China. What is the depth of this physical laboratory is the question. Physics laboratory. So ಇದು ಪ್ರಪಂಚದಲ್ಲಿಯೇ ಭೂಮಿಯಿಂದ ಅತ್ಯಂತ ಆಳವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪ್ರಯೋಗಾಲಯವಾಗಿರುತ್ತೆ. ಸೊ ಈ ಒಂದು ಪ್ರಯೋಗಾಲಯ ಭೂಮಿಯ ಮೇಲ್ಮೈಯಿಂದ ಎಷ್ಟು ಆಳದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2400 ಮೀಟರ್ಸ್ ಅಥವಾ 2004 ಮೀಟರ್ ಆಳದಲ್ಲಿ ಈ ಒಂದು ಪ್ರಯೋಗಾಲಯವನ್ನು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಯೋಗಾಲಯವನ್ನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಜಿನ್ಪಿಂಗ್ ಮೌಂಟೇನ್ ನಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇದು ಭೂಮಿಯಿಂದ ಅತ್ಯಂತ ಆಳವಾಗಿರ್ತಕ್ಕಂಥ ಒಂದು ಫಿಸಿಕ್ಸ್ ಲ್ಯಾಬೊರೇಟರಿ ಆಗಿರುತ್ತೆ. ಸೊ ಜಿನ್ಪಿಂಗ್ ನಿಮ್ಗೆ ಗೊತ್ತು, ಚೈನಾದ ಪ್ರೆಸಿಡೆಂಟ್ ಹೆಸರು ಕೂಡ ಜಿನ್ಪಿಂಗ್ ಆಗಿರುತ್ತೆ. ಸೊ ಇದು ಬೆಟ್ಟದ ಹೆಸರು ಅವ್ರಿಗೆ ಇಟ್ಟಿದ್ದಾರೋ ಅಥವಾ ಅವ್ರ ಹೆಸರು ಈ ಬೆಟ್ಟಕ್ಕೆ ಇಟ್ಟಿದ್ದಾರೋ ಐ ರಿಯಲಿ ಡು ನಾಟ್ ನೋ, ಬಟ್ ಹೆಸರು ಮಾತ್ರ ಗೊತ್ತಿರಲಿ. ಇದನ್ನ ನಾವು ಜಿನ್ಪಿಂಗ್ ಮೌಂಟೇನ್ ಅಂತ ಕರಿತೇವೆ. ಸೊ ಇದನ್ನ ನಾವು ಇವಾಗ ವರ್ಲ್ಡ್ಸ್ ಡೀಪೆಸ್ಟ್ ಅಂಡ್ ಲಾರ್ಜೆಸ್ಟ್ ಅಂಡರ್ ಗ್ರೌಂಡ್ ಲ್ಯಾಬೊರೇಟರಿ ಅಂತ ಕರಿತೇವೆ. ಅಂದ್ರೆ ವಿಶ್ವದಲ್ಲಿಯೇ ಅತ್ಯಂತ ಆಳವಾಗಿದೆ ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಯೋಗಾಲಯವಾಗಿರುತ್ತೆ. ಇದು 2400 ಮೀಟರ್ ಆಳದಲ್ಲಿರ್ತಕ್ಕಂಥ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರದ ಒಂದು ಲ್ಯಾಬ್ ಆಗಿರುತ್ತೆ. ಸೊ ಈ ಒಂದು ಲ್ಯಾಬ್ ಅನ್ನ ಸೌತ್ ವೆಸ್ಟ್ ಚೈನಾಸ್ ಸಿಂಚುವಾನಾ ಪ್ರಾವಿನ್ಸ್ ಅಂತ ಕರಿತೀವಿ. ಅಂದ್ರೆ ಚೈನಾದಲ್ಲಿರ್ತಕ್ಕಂಥ ಅಥವಾ ನೈಋತ್ಯ ಚೈನಾದಲ್ಲಿರ್ತಕ್ಕಂಥ ಸಿಚುವಾನ್ ಪ್ರಾಂತ್ಯದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಪ್ರಯೋಗಾಲಯವಾಗಿರುತ್ತೆ. ಸೊ ಈ ಒಂದು ಪ್ರಯೋಗಾಲಯವನ್ನ ಏತಕ್ಕೋಸ್ಕರ ಬಳಕೆ ಮಾಡ್ತಾರೆ ಅಂದ್ರೆ ಡಾರ್ಕ್ ಮ್ಯಾಟರ್ ಅಂತ ಕರಿತೇವೆ. ಡಾರ್ಕ್ ಮ್ಯಾಟರ್ ಅಂದ್ರೆ ಸೊ ನಮಗೆ ತಿಳಿಯದೇ ಇಲ್ಲದೆ ಇರತಕ್ಕಂಥ ಒಂದು ವಸ್ತು. ಫಾರ್ ಎಕ್ಸಾಂಪಲ್ ನಮ್ಮ ಗ್ರಾವಿಟಿ ಹೇಗೆ ಉದ್ಭವ ಆಯಿತು ಅದು ನಮಗೆ ಗೊತ್ತಿರೋದಿಲ್ಲ. ಸೊ ಆ ರೀತಿಯ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಸ್ಟಡಿ ಮಾಡೋದನ್ನ ನಾವು ಡಾರ್ಕ್ ಮ್ಯಾಟರ್ಸ್ ಅಂತ ಕರಿತೇವೆ. ಈ ಡಾರ್ಕ್ ಮ್ಯಾಟರ್ ಅಂತಕ್ಕಂಥದ್ದು ಹೈಪೋಥ್ಯಾಟಿಕಲ್ ಆಗಿರುತ್ತೆ. ಹೈಪೋಥ್ಯಾಟಿಕಲ್ ಅಂದ್ರೆ ಅದು ಒಂದು ಟ್ಯಾಂಜಿಬಲ್ ವಸ್ತು ಆಗಿರೋದಿಲ್ಲ, ಅದು ಒಂದು ಊಹೆ ಅಥವಾ ಒಂದು ಸಿದ್ಧಾಂತವಾಗಿರುತ್ತೆ. ಆ ರೀತಿಯ ವಸ್ತುಗಳ ಮೇಲೆ ಅನ್ವೇಷಣೆ ಮಾಡ್ತಕ್ಕಂಥದ್ದು ಈ ಒಂದು ಲ್ಯಾಬ್ನ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಡಾರ್ಕ್ ಮ್ಯಾಟರ್ ಅಂದ್ರೆ
ಇಟ್ ಅಪಿಯರ್ಸ್ ನಾಟ್ ಟು ಇಂಟರಾಕ್ಟ್ ವಿತ್ ಲೈಟ್ ಆರ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಯಾವ ವಸ್ತುಗಳು ಬೆಳಕಿನೊಂದಿಗೆ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದ್ರೆ ವಿದ್ಯುತ್ ಕಾಂತೀಯ ಕ್ಷೇತ್ರದೊಂದಿಗೆ ಸಂವಹನವನ್ನ ನಡೆಸುವುದಿಲ್ಲ, ಅದನ್ನ ನಾವು ಡಾರ್ಕ್ ಮ್ಯಾಟರ್ ಅಂತ ಕರೀತೇವೆ. ಆ ರೀತಿಯ ವಸ್ತುಗಳನ್ನ ಅನ್ವೇಷಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ಸೊ ಆ ರೀತಿಯ ಡಾರ್ಕ್ ಮ್ಯಾಟರ್ ಅನ್ನ ಡಿಸ್ಕವರಿ ಮಾಡಲಿಕ್ಕೆ ಅಥವಾ ಅದರ ಮೇಲೆ ಹೆಚ್ಚಿನ ಸಂಶೋಧನೆಗಳನ್ನ ಮಾಡಲಿಕ್ಕೆ ಈ ಒಂದು ಲ್ಯಾಬ್ ಅನ್ನ ಚೈನಾದವರು ತಯಾರಿ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೈಗಾ ಜಾತಿಯ ವರ್ಗವನ್ನು ಇತ್ತೀಚೆಗೆ IUCN ಬದಲಾಯಿಸಿದೆ. ಸೈಗಾ ಜಾತಿಯನ್ನು ಯಾವ ಸ್ಥಿತಿಯಿಂದ ವರ್ಗೀಕರಿಸಲಾಗಿದೆ? ಸೊ ಸೈಗಾ ಅಂತಕ್ಕಂಥದ್ದು ಒಂದು ಪ್ರಾಣಿ ಆಗಿರುತ್ತೆ. ಈ ಒಂದು ಪ್ರಾಣಿಯ IUCN ಸ್ಟೇಟಸ್ ಏನಿರುತ್ತೆ ಅದು ಈಗ ಬದಲಾವಣೆ ಮಾಡಿರ್ತಾರೆ. ಹಾಗಿದ್ರೆ IUCN ಸ್ಟೇಟಸ್ ಅನ್ನ ಯಾವ ಕ್ಯಾಟಗರಿಯಿಂದ ಯಾವ ಕ್ಯಾಟಗರಿಗೆ ಬದಲಾವಣೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಕ್ಯಾಟಗರಿಯಿಂದ ಬೆದರಿಕೆಗೆ ಹತ್ತಿರವಾಗಿರ್ತಕ್ಕಂಥ ಕ್ಯಾಟಗರಿಗೆ ಇದನ್ನ ಮೂವ್ ಮಾಡಿರ್ತಾರೆ. ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಇಂದ ನಿಯರ್ ಥ್ರೆಟನ್ಡ್ ಕ್ಯಾಟಗರಿಗೆ ಮೂವ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಸೈಗಾ ಆಂಟಲೋಪ್ ಅಥವಾ ಸೈಗಾ ಹುಲ್ಲೆ ಅಂತ ಕರಿತೇವೆ. ಸೊ ಈ ಒಂದು ಹುಲ್ಲೆಗೆ ಸಂಬಂಧಪಟ್ಟಂತೆ IUCN ಕ್ಯಾಟಗರಿ ಅಥವಾ ಅದರ ಒಂದು ಸ್ಥಾನಮಾನವನ್ನ ಬದಲಾವಣೆ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆಂಟಲೋಪ್ ನ ವಿಶೇಷತೆ ಏನು ಅಂದ್ರೆ ಅದರ ನೋಸ್ ಏನಿರುತ್ತೆ, ಈ ಒಂದು ನೋಸ್ ಇದಕ್ಕೆ ಟಿಪಿಕಲ್ ಆಗಿರ್ತಕ್ಕಂಥ ಒಂದು ಟ್ರೇಟ್ ಆಗಿರುತ್ತೆ. ಅದು ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಅಂದ್ರೆ ನಮ್ಮ ನೋಸ್ ಮೂವ್ ಮಾಡೋದಿಲ್ಲ, ಬಟ್ ಇದರ ನೋಸ್ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಅದು ಅದಕ್ಕೆ ಇರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಗುಣಲಕ್ಷಣವಾಗಿರುತ್ತೆ. ಸೊ ಹಾಗಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ನ ಪ್ರಕಾರ ಆ ಪ್ರಾಣಿಗಳ ಸಂಖ್ಯೆಗಳ ಆಧಾರದ ಮೇಲೆ ಅದನ್ನ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಅದನ್ನ ಕ್ಯಾಟಗರೈಸ್ ಮಾಡಲಾಗಿರುತ್ತೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರಾಣಿ ಇಷ್ಟು ದಿನ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿತ್ತು, ಅಂದ್ರೆ ಅದರ ಸಂಖ್ಯೆ ಬಹಳ ಕಡಿಮೆ ಆಗಿತ್ತು. ಸೊ ಈ ಒಂದು ಕ್ಯಾಟಗರಿಯಿಂದ ನಿಯರ್ ಥ್ರೆಟೆಂಡ್ ಅಂದ್ರೆ ಅದರ ಸಂಖ್ಯೆ ಇಂಪ್ರೂವ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ತೀವ್ರವಾಗಿ ಅಳಿವಿನೆಂಚಿನ ಕ್ಯಾಟಗರಿಯಿಂದ ಬೆದರಿಕೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಕ್ಯಾಟಗರಿಗೆ ಮೂವ್ ಆಗಿರೋದು. ಸೊ ಅವುಗಳ ಸಂಖ್ಯೆ ಏರಿಕೆ ಆಗಿರೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಲಾರ್ಜ್ಲಿ ಮೈಗ್ರೇಟರಿ ಹರ್ಬಿವೋರ್ ಆಗಿರುತ್ತೆ. ಮೈಗ್ರೇಟರಿ ಅಂದ್ರೆ ಸೊ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಕ್ಕಂಥ ಒಂದು ಸಸ್ಯಾಹಾರಿ ಪ್ರಾಣಿ ಆಗಿರುತ್ತೆ. ಸೊ ಇದು ಎಕ್ಸ್ಟ್ರೀಮ್ಲಿ ಅನ್ಯೂಶುವಲ್ ಅಪಿಯರೆನ್ಸ್. ನೀವು ಚಿತ್ರದಲ್ಲಿ ನೋಡಿರ್ತೀರಾ, ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಅಪಿಯರೆನ್ಸ್ ಇರುತ್ತೆ. ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಓವರ್ ಸೈಜ್ಡ್ ಅಂಡ್ ಫ್ಲೆಕ್ಸಿಬಲ್ ನೋಸ್. ಅಂದ್ರೆ ಅದರ ಮೂಗು ಏನಿರುತ್ತೆ ಅದು ಬೃಹತ್ ಆಗಿರ್ತಕ್ಕಂಥ ಗಾತ್ರವಾಗಿರುತ್ತೆ ಮತ್ತು ನಮ್ಯವಾಗಿರುತ್ತೆ. ಅಂದ್ರೆ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಒಂದು ನೋಸ್ ಇರೋದ್ರಿಂದ ಇದು ವಿಚಿತ್ರವಾಗಿರ್ತಕ್ಕಂಥ ಒಂದು ಅಪಿಯರೆನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಆಂಟಲೋಪ್ ಆಗಿರುತ್ತೆ. ಸೊ ಇದು ಯಾವ ರೀತಿಯ ಪ್ರದೇಶಗಳಲ್ಲಿ ಅದು ವಾಸ ಮಾಡುತ್ತೆ ಅಂದ್ರೆ ಡ್ರೈ ಸ್ಟೆಪಿ ಗ್ರಾಸ್ಲ್ಯಾಂಡ್ ಮತ್ತೆ ಸೆಮಿ ಅರಿಡ್ ಡೆಸರ್ಟ್ಸ್ ಗಳಲ್ಲಿ ಇದನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಹುಲ್ಲುಗಾವಲುಗಳಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಮತ್ತೆ ಅರೆ ಶುಷ್ಕ ಮರುಭೂಮಿಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಆಂಟಲೋಪ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದು ಯಾವ ರೀತಿಯ ಒಂದು ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ ಅಂದ್ರೆ ಕಜಕಸ್ತಾನ್, ಮಂಗೋಲಿಯಾ, ರಷ್ಯನ್ ಫೆಡರೇಷನ್ ಮತ್ತೆ ಉಜ್ಬೇಕಿಸ್ತಾನ್ ನಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. 2024ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗುಂಪಿನ ಜಾಗತಿಕ ಪಾಲುದಾರಿಕೆಯ ಅಧ್ಯಕ್ಷತೆಯನ್ನ ಯಾವ ರಾಷ್ಟ್ರ ವಹಿಸಿಕೊಳ್ಳುತ್ತಿದೆ? ಸೊ ಹೂ ವಿಲ್ ಬಿ ಚೇರ್ ಆಫ್ ದಿ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೂಪಿಂಗ್ ಇನ್ 2024? ಸೊ ಲಾಸ್ಟ್ ಆರ್ಟಿಕಲ್ ಅಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇರುವ ಕಾರಣದಿಂದ ಇದನ್ನ ನಾನು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಒಂದು ಅಂತಾರಾಷ್ಟ್ರೀಯ ಒಂದು ಗುಂಪಾಗಿರುತ್ತೆ. ಸೊ ಈ ಒಂದು ಗುಂಪಿನ ಸದಸ್ಯತ್ವವನ್ನ 2024ರಲ್ಲಿ ಯಾವ ರಾಷ್ಟ್ರ ವಹಿಸಿಕೊಳ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶಕ್ಕೆ ಈ ಒಂದು ಗುಂಪಿನ ಸದಸ್ಯತ್ವವನ್ನ ಕೊಡ್ತಾ ಇದ್ದಾರೆ. ಈ ಒಂದು ಸದಸ್ಯತ್ವವನ್ನ ಕೊಡುವುದಕ್ಕಿಂತ ಮುಂಚೆ ಒಂದು ಡಿಕ್ಲರೇಷನ್ ಅನ್ನ ಅಂಗೀಕಾರ ಮಾಡಿರ್ತಾರೆ. ಆ ಒಂದು ಡಿಕ್ಲರೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಥವಾ ನವದೆಹಲಿ ಘೋಷಣೆಯನ್ನ ಈಗ ಅಂಗೀಕಾರ ಮಾಡಿರ್ತಾರೆ. ಸೊ ಈ ಒಂದು ಘೋಷಣೆಯ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ಎಸ್ಎ ರೈಟಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಸ್ಎ ರೈಟಿಂಗ್ ಅಲ್ಲಿ ಕಂಪಲ್ಸರಿ ಒಂದು ಇಂಟರ್ನ್ಯಾಷನಲ್ ಗ್ರೂಪಿಂಗ್ ಬಗ್ಗೆ ನೀವು ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಡೆಲ್ಲಿ ಡಿಕ್ಲರೇಷನ್ ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಹಾಗಿದ್ರೆ ರೆಪ್ರೆಸೆಂಟೇಟಿವ್ಸ್ ಫ್ರಮ್ 28 ಕಂಟ್ರೀಸ್ ಅಂದ್ರೆ ಈ ಒಂದು ಗುಂಪಿನಲ್ಲಿ ನಾವು 28 ರಾಷ್ಟ್ರಗಳ ಪ್ರತಿನಿಧಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ ಇವರೆಲ್ಲರೂ ಒಟ್ಟಿಗೆ ಸೇರಿ ಒಂದು ಡಿಕ್ಲರೇಷನ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಈ ಒಂದು ಘೋಷಣೆಯನ್ನ ನಾವು
ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಥವಾ ನವದೆಹಲಿ ಘೋಷಣೆ ಅಂತ ಕರಿತೇವೆ. ಸೊ ಈ ಒಂದು ಘೋಷಣೆ ಯಾವ ಭಾಗದಲ್ಲಿ ಅವರು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ ಅಥವಾ ಅಂಗೀಕಾರ ಮಾಡ್ಕೊಂಡಿರ್ತಾರೆ ಅಂದ್ರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ. ಅಂದ್ರೆ ಕೃತಕ ಬುದ್ಧಿಮತ್ತೆಗೆ ಇರ್ತಕ್ಕಂಥ ಜಾಗತಿಕವಾಗಿರ್ತಕ್ಕಂಥ ಒಂದು ಪಾಲುದಾರಿಕೆಯಲ್ಲಿ ಈ ಒಂದು ನವದೆಹಲಿ ಘೋಷಣೆಯನ್ನ ಈಗ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್, ಇಂಡಿಯಾ ಈ ಒಂದು ಗುಂಪಿನ ಅಧ್ಯಕ್ಷತೆಯನ್ನ 2024ನೇ ಇಸ್ವಿಗೆ ವಹಿಸಿಕೊಳ್ಳುತ್ತೆ. ಹಾಗಿದ್ರೆ ಈ ಒಂದು ಗುಂಪೇನಿದೆ ಇದು ಯಾವ ಒಂದು ಕ್ಷೇತ್ರಗಳ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಇಟ್ ವರ್ಕ್ಸ್ ಟುವರ್ಡ್ಸ್ ದಿ ಟ್ರಸ್ಟ್ ವರ್ತಿ ಡೆವಲಪ್ಮೆಂಟ್ ಅಂಡ್ ಡಿಪ್ಲಾಯ್ಮೆಂಟ್ ಅಂಡ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆ ಏನಿದೆ ಸೊ ಅದನ್ನ ವಿಶ್ವಾಸಾರ್ಹವಾಗಿ ನಾವು ಅಭಿವೃದ್ಧಿ ಪಡಿಸಬೇಕು, ಅದಾದ್ಮೇಲೆ ನಿಯೋಜನೆ ಮಾಡಬೇಕು, ಅದಾದ್ಮೇಲೆ ಅದರ ಬಳಕೆಯನ್ನ ಹೇಗೆ ನಾವು ಸುಸ್ಥಿರವಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಏನೋ ಡಿಸ್ಕಸ್ ಮಾಡ್ತಕ್ಕಂಥ ಅಥವಾ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಪ್ರಮುಖವಾದ ವೇದಿಕೆ ಆಗಿರುತ್ತೆ. ಸೊ ಈ ಒಂದು ವೇದಿಕೆಗೆ ಸಂಬಂಧಪಟ್ಟಂತೆ ಸಮಿಟ್ ಅಥವಾ ಶೃಂಗಸಭೆ ಕಳೆದ ವರ್ಷ ಜಪಾನ್ ಅಲ್ಲಿ ಕಂಡಕ್ಟ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಡೆಲ್ಲಿ ಡಿಕ್ಲರೇಷನ್ ಅಲ್ಲಿ ಪ್ರಮುಖವಾಗಿ ಕೈಗೊಂಡಿರ್ತಕ್ಕಂಥ ನಿರ್ಧಾರಗಳು ಯಾವುದು ಅಂದ್ರೆ ಸೊ ಮಿಟಿಗೇಟಿಂಗ್ ಕನ್ಸರ್ನ್ಸ್ ಅರೌಂಡ್ ದಿ ಮಿಸ್ ಇನ್ಫಾರ್ಮೇಶನ್ ಅಂಡ್ ಡಿಸ್ಇನ್ಫಾರ್ಮೇಶನ್. ಅಂದ್ರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ತಪ್ಪು ಮಾಹಿತಿಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅನ್ಎಂಪ್ಲಾಯ್ಮೆಂಟ್. ಸೊ ಈ ಒಂದು ಕೃತಕ ಬುದ್ಧಿಮತ್ತೆ ಬಂದ್ರೆ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ ಹೆಚ್ಚಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇರುತ್ತೆ. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಕ್ಕಂಥದ್ದು ಅಥವಾ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು. ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ಕಡಿಮೆ ಇರೋದನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಪ್ರೊಟೆಕ್ಷನ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂಡ್ ಪರ್ಸನಲ್ ಡೇಟಾ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಮ್ಮ ವೈಯಕ್ತಿಕ ಮಾಹಿತಿ ಲೀಕ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇರುತ್ತೆ. ಸೊ ಅದನ್ನ ಸುರಕ್ಷತೆ ಹೇಗೆ ಮಾಡೋದು, ಸೊ ಇವೆಲ್ಲ ಪಾಯಿಂಟ್ಸ್ ನ ಆಧಾರದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಡಿಕ್ಲರೇಷನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಇತ್ತೀಚೆಗೆ ಐರ್ಲೆಂಡ್ನ ಮೊಟ್ಟ ಮೊದಲ ಉಪಗ್ರಹವನ್ನ ಉಡಾವಣೆ ಮಾಡುವುದರ ಮುಖಾಂತರ ಇತಿಹಾಸವನ್ನ ನಿರ್ಮಾಣ ಮಾಡಿರುತ್ತೆ. ಆ ಒಂದು ಉಪಗ್ರಹದ ಹೆಸರೇನು? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಐರ್ಲೆಂಡ್ ರಾಷ್ಟ್ರ ತಮ್ಮ ರಾಷ್ಟ್ರದ ಮೊಟ್ಟ ಮೊದಲ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಿರುತ್ತೆ. ಆ ಒಂದು ಸ್ಯಾಟಲೈಟ್ಗೆ ಏನಂತ ನಾಮಕರಣ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇರ್ಸ್ಯಾಟ್ 1 ಅಂತಕ್ಕಂಥದ್ದು ಈ ಒಂದು ಸ್ಯಾಟಲೈಟ್ಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೆಸರಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಐರ್ಲೆಂಡ್ ಅವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಲಾಂಚ್ಗೆ ಯಾರು ಸಪೋರ್ಟ್ ಮಾಡಿರ್ತಾರೆ ಅಂದ್ರೆ ಅವ್ರ ಹತ್ರ ಈ ಒಂದು ಲಾಂಚಿಂಗ್ ಸಿಸ್ಟಮ್ ಇರೋದಿಲ್ಲ. ಸೊ ಉಪಗ್ರಹವನ್ನ ಮಾತ್ರ ಅವರು ಡೆವಲಪ್ ಮಾಡಿದ್ದಾರೆ, ಬಟ್ ಉಡಾವಣೆ ಮಾಡಲಿಕ್ಕೆ ಅವರು ಬೇರೆಯವರ ಬೆಂಬಲವನ್ನ ತೆಗೆದುಕೊಂಡಿರ್ತಾರೆ. ಈವನ್ ಇಸ್ರೋದವರು ಕೂಡ ಫಸ್ಟ್ ಟೈಮ್ ಬೇರೆಯವರ ಸಪೋರ್ಟ್ ಅನ್ನ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ ಸ್ವಾಯತ್ತವಾಗಿ ನಾವೇ ಎಲ್ಲವನ್ನ ಡೆವಲಪ್ ಮಾಡ್ಕೊಂಡಿರ್ತೇವೆ. ಸೊ ಅದೇ ರೀತಿ ಐರ್ಲೆಂಡ್ಗೂ ಕೂಡ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಸ್ಪೇಸ್ ಎಕ್ಸ್ ವತಿಯಿಂದ ಅವರಿಗೆ ಸಪೋರ್ಟ್ ಅನ್ನ ಮಾಡಿ ತಮ್ಮ ಮೊಟ್ಟ ಮೊದಲ ಉಪಗ್ರಹವನ್ನ ಉಡಾವಣೆ ಮಾಡಿರ್ತಾರೆ. ಆ ಒಂದು ಸ್ಯಾಟಲೈಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಐರ್ಸ್ಯಾಟ್ 1 ಅಂತಕ್ಕಂಥದ್ದು ಅದರ ಹೆಸರಾಗಿರುತ್ತೆ. ಸೊ ಈ ಒಂದು ಲಾಂಚ್ ಅನ್ನ ಮಾಡಿರ್ತಕ್ಕಂಥವ್ರು ಸ್ಪೇಸ್ ಎಕ್ಸ್ ಅವರು ಬಳಕೆ ಮಾಡಿರ್ತಕ್ಕಂಥ ರಾಕೆಟ್ ಅನ್ನ ನಾವು ಫಾಲ್ಕನ್ 9 ರಾಕೆಟ್ ಅಂತ ಕರಿತೇವೆ. ಸೊ ಈ ಒಂದು ಸ್ಯಾಟಲೈಟ್ ಅನ್ನ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಯೂನಿವರ್ಸಿಟಿ ಕಾಲೇಜ್ ಡಬ್ಲಿನ್ ವತಿಯಿಂದ ಬಿಲ್ಡ್ ಆಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಸೊ ಇವತ್ತಿನ 11ನೇ ಪ್ರಶ್ನೆ, ಖಾಸಗಿ ವಲಯದ ಕಂಪನಿಗಳ ಭಾಗವಹಿಸುವಿಕೆಯನ್ನು ಒಳಗೊಂಡಿರುವ ಯಾವ ಭಾರತೀಯ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಅರ್ಮೇನಿಯಾ ಸೇರಿದಂತೆ ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗಿದೆ? ಸೊ ವಿಚ್ ಇಂಡಿಯನ್ ವೆಪನ್ ಸಿಸ್ಟಮ್ ಇನ್ವಾಲ್ವಿಂಗ್ ದಿ ಪಾರ್ಟಿಸಿಪೇಟಿಂಗ್ ಪ್ರೈವೇಟ್ ಸೆಕ್ಟರ್ ಕಂಪನೀಸ್ ಹ್ಯಾಸ್ ಬಿನ್ ಎಕ್ಸ್ಪೋರ್ಟೆಡ್ ಟು ಫಾರಿನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಅರ್ಮೇನಿಯಾ. ಅಂದ್ರೆ ನಮ್ಮ ಭಾರತ ದೇಶದ ಯಾವ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನ ತಯಾರಿ ಮಾಡಲಿಕ್ಕೆ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಕೂಡ ಇನ್ವಾಲ್ವ್ ಆಗಿರುತ್ತೆ. ಸೊ ಈ ಒಂದು ಶಸ್ತ್ರಾಸ್ತ್ರವನ್ನ ನಾವು ಬೇರೆ ದೇಶಗಳಿಗೂ ಕೂಡ ಮಾರಾಟ ಮಾಡಿರ್ತೇವೆ. ಆ ಶಸ್ತ್ರಾಸ್ತ್ರ ನಾನು ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಿನಾಕಾ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಅನ್ನ ಸೊ ಭಾರತ ರಾಷ್ಟ್ರ ಬೇರೆ ದೇಶಗಳಿಗೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಬಗ್ಗೆ ನಾನು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಡಿಫೆನ್ಸ್ ಮಿನಿಸ್ಟ್ರಿ ಅಪ್ರೂವ್ಸ್ ರಾಕೆಟ್ ಫಾರ್ ಪಿನಾಕಾ ವೆಪನ್ ಸಿಸ್ಟಮ್. ಅಂದ್ರೆ ಇವಾಗ ನಮ್ಮ ಭಾರತ ದೇಶದ ರಕ್ಷಣಾ ಸಚಿವಾಲಯ ಏನಿದೆ ಈ ಪಿನಾಕಾ ರಾಕೆಟ್ ಸಿಸ್ಟಮ್ ಗಳನ್ನ ಬಾರೋ ಮಾಡ್ಲಿಕ್ಕೆ ಅಥವಾ ಅದನ್ನ ಖರೀದಿ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ನೀವು ಈ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥ ಎಂಟೈರ್ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಿನಾಕಾ ವೆಪನ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈಗ ಡಿಫೆನ್ಸ್ ಮಿನಿಸ್ಟ್ರಿ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಪಿನಾಕಾ ವೆಪನ್ ಸಿಸ್ಟಮ್ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಈ ಒಂದು ರಾಕೆಟ್ಸ್ ಏನಿದೆ ಈ ರಾಕೆಟ್ಸ್ ಅನ್ನ ಖರೀದಿ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಅಥವಾ ಅನುಮೋದನೆಯನ್ನ ನಮ್ಮ ಭಾರತ ದೇಶದ ಡಿಫೆನ್ಸ್ ಸಿಸ್ಟಮ್ ಮಾಡಿರ್ತಕ್ಕಂಥ ಒಂದು ಅಪ್ಡೇಟ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅಪ್ಡೇಟ್ ಏನು ಅಂದ್ರೆ
ಡಿಫೆನ್ಸ್ ಮಿನಿಸ್ಟ್ರಿ ಅಂದರೆ ಭಾರತ ದೇಶದ ರಕ್ಷಣಾ ಸಚಿವಾಲಯ ದೇ ಹ್ಯಾವ್ ಗಿವನ್ ಅಪ್ರೂವಲ್ ಫಾರ್ ಬೈಯಿಂಗ್ ಅರೌಂಡ್ 6,400 ರಾಕೆಟ್ಸ್ ಫಾರ್ ಪಿನಾಕಾ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್. ಸೊ ಈ ಒಂದು ಪಿನಾಕಾ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಏನಿರುತ್ತೆ, ಸೊ ಅದರಲ್ಲಿ ಬಳಕೆ ಮಾಡ್ತಕ್ಕಂಥ 6,400 ರಾಕೆಟ್ಗಳನ್ನು ಖರೀದಿ ಮಾಡಲಿಕ್ಕೆ ಸೊ ಈಗ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಅಥವಾ ಸಚಿವಾಲಯದ ವತಿಯಿಂದ ಅಂಗೀಕಾರವನ್ನು ಕೊಟ್ಟಿರ್ತಾರೆ. ಸೊ ಡಿಫೆನ್ಸ್ ಮಿನಿಸ್ಟ್ರೀಸ್ ಡಿಫೆನ್ಸ್ ಆಕ್ವಿಸಿಷನ್ ಕೌನ್ಸಿಲ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಅಂಗೀಕಾರವನ್ನ ಕೊಡ್ತಕ್ಕಂಥ ಒಂದು ಮಂಡಳಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿ ಅಂತ ಕರಿತೇವೆ. ಸೊ ಈ ಒಂದು ರಕ್ಷಣಾ ಸ್ವಾಧೀನ ಮಂಡಳಿಯು ಈ ಒಂದು ಪಿನಾಕದಲ್ಲಿ ಬಳಕೆ ಮಾಡ್ತಕ್ಕಂಥ ರಾಕೆಟ್ ಸಿಸ್ಟಮ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದನ್ನ ಏರಿಯಾ ಡೇನಿಯಲ್ ಮ್ಯೂನಿಷನ್ ಟೈಪ್ 1 ಟೈಪ್ 3 ಅಂತ ಕರಿತೇವೆ. ಸೊ ಈ 2 ರೀತಿಯ ರಾಕೆಟ್ ಗಳನ್ನ ಖರೀದಿ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಇದು ಇಂಡಿಯನ್ ಮೇಡ್ ಪಿನಾಕಾ ವೆಪನ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಭಾರತೀಯ ನಿರ್ಮಿತವಾಗಿರ್ತಕ್ಕಂಥ ಒಂದು ಪಿನಾಕ ಆಯುಧ ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ DRDO ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಏನಿರುತ್ತೆ, ಇಟ್ ಇಸ್ ಒನ್ ಆಫ್ ದಿ ಫಸ್ಟ್ ಫ್ಯೂ ಎಕ್ಸ್ಪೋರ್ಟೆಡ್ ಟು ಫಾರಿನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಅರ್ಮೇನಿಯಾ. ಸೊ ಅರ್ಮೇನಿಯಾ ರಾಷ್ಟ್ರಕ್ಕೂ ಸೇರಿದಂತೆ ಬೇರೆ ರಾಷ್ಟ್ರಗಳಿಗೆ ಮಾರಾಟ ಮಾಡಿರ್ತಕ್ಕಂಥ ಕೆಲವು ಆಯುಧಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಈ ಒಂದು ಆಯುಧಗಳ ಅಥವಾ ಈ ಒಂದು ಸಿಸ್ಟಮ್ ಅನ್ನ ತಯಾರಿಕೆಯಲ್ಲಿ ನಾವು ಪ್ರೈವೇಟ್ ಅಥವಾ ಖಾಸಗಿ ಕಂಪನಿಗಳನ್ನ ಕೂಡ ನೋಡಬಹುದಾಗಿರುತ್ತೆ. ಆ ಖಾಸಗಿ ಕಂಪನಿಗಳು ಯಾವ್ದಾವ್ದು ಅಂದ್ರೆ L&T ಲಾರ್ಸನ್ ಅಂಡ್ ಟೋಬ್ರೋ, ಅದಾದ್ಮೇಲೆ ಟಾಟಾ ಡಿಫೆನ್ಸ್ ಮತ್ತೆ ಎಕನಾಮಿಕ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್, ಈ 3 ಖಾಸಗಿ ಕಂಪನಿಗಳು ಕೂಡ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. ಭಾರತೀಯ ವೇಗದ ಬೌಲರ್ ಮೊಹಮ್ಮದ್ ಶಮಿ ಯಾವ ಕ್ರೀಡಾ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕ್ರಿಕೆಟರ್ ಮೊಹಮ್ಮದ್ ಶಮಿ ಯಾರಿದ್ದಾರೆ, ಸೊ ಇವರಿಗೆ ಈಗ ಒಂದು ಪ್ರಶಸ್ತಿಗೆ ಅಂದ್ರೆ ಕ್ರೀಡಾ ಪ್ರಶಸ್ತಿಗೆ ನಾಮಿನೇಟ್ ಆಗಿರ್ತಾರೆ. ಆ ಕ್ರೀಡಾ ಪ್ರಶಸ್ತಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಜುನ ಪ್ರಶಸ್ತಿಗೆ ಅವರನ್ನ ನಾಮಿನೇಟ್ ಮಾಡಲಾಗಿರುತ್ತೆ. ಸೊ ಏನಕ್ಕೆ ನಾಮಿನೇಟ್ ಮಾಡಲಾಗಿದೆ ಅಂದ್ರೆ ಇತ್ತೀಚೆಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಶ್ವ ಕಪ್ ನಲ್ಲಿ ಅತ್ಯಧಿಕವಾಗಿ ಅಂದ್ರೆ 24 ವಿಕೆಟ್ಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಇವರಿಗೆ ಅರ್ಜುನ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದರ ಜೊತೆಗೆ ಕೆಲವೊಂದು ಬೇರೆ ಅವಾರ್ಡ್ಸ್ ಗಳನ್ನ ಕೂಡ ನಾವು ಡಿಸ್ಕಸ್ ಮಾಡೋದಾದ್ರೆ ಬ್ಯಾಡ್ಮಿಂಟನ್ ಮೆನ್ಸ್ ಡಬಲ್ ಪೇರ್ ಆಫ್ ಸಾತ್ವಿಕ್ ಸಾಯಿರಾಜ್ ಮತ್ತೆ ರಾನ್ಕಿ ರೆಡ್ಡಿ ಅಂಡ್ ಚಿರಾಗ್ ಶೆಟ್ಟಿ. ಸೊ ಇವರ ಸಂಪೂರ್ಣ ಹೆಸರೇನು ಅಂದ್ರೆ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ನಲ್ಲಿ ಆಡ್ತಕ್ಕಂಥ ಇವರಿಬ್ರು. ಸೊ ಅವರಿಬ್ಬರನ್ನ ನಾವು ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತೆ ಚಿರಾಗ್ ಶೆಟ್ಟಿ ಅಂತ ಕರಿತೇವೆ. ಸೊ ಇವರಿಬ್ಬರಿಗೂ ಕೂಡ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅನ್ನ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಏನಿರುತ್ತೆ, ಸೊ ಇದು ನಮ್ಮ ಭಾರತ ದೇಶದ ಹೈಯೆಸ್ಟ್ ಸ್ಪೋರ್ಟ್ಸ್ ಪ್ರೈಸ್ ಅಂತ ಕರಿತೇವೆ. ಅಂದ್ರೆ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯನ್ನ ಇವರಿಬ್ರು ಬ್ಯಾಡ್ಮಿಂಟನ್ ಪೇರ್ಗೆ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಇವರಿಬ್ರು ಅಂದ್ರೆ ಸಾತ್ವಿಕ್ ಮತ್ತೆ ಚಿರಾಗ್ ಅಂತ ನಾವೇನ್ ಹೇಳ್ತೇವೆ, ದೇ ಆರ್ ಗೋಯಿಂಗ್ ಟು ಬಿಕಮ್ ದಿ ಫಸ್ಟ್ ಬ್ಯಾಡ್ಮಿಂಟನ್ ಡಬಲ್ ಪೇರ್ ಟು ಗೆಟ್ ದಿ ಅವಾರ್ಡ್. ಸೊ ಈ ರೀತಿಯ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಬ್ಯಾಡ್ಮಿಂಟನ್ ಜೋಡಿಯಾಗಿ ನಾವು ಇವರಿಬ್ಬರನ್ನ ನೋಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಪುಲ್ಲೇಲ ಗೋಪಿಚಂದ್ ಆಗಿರ್ಬೋದು, ಸೈನಾ ನೆಹ್ವಾಲ್ ಆಗಿರ್ಬೋದು, PV ಸಿಂಧು ಆಗಿರ್ಬೋದು, ಸೊ ಇವರಿಗೆ ಖೇಲ್ ರತ್ನ ಪ್ರಶಸ್ತಿಗಳನ್ನ ಅವರು ಪಡೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಇನ್ನೂ ಕೆಲವು ಸ್ಪೋರ್ಟ್ಸ್ ರಿಲೇಟೆಡ್ ಅವಾರ್ಡ್ಸ್ ಅನ್ನ ನಾವಿಲ್ಲಿ ಪಟ್ಟಿ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ಸೊ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತ್ ರಾಜ್ ಅವರ ಸಾಧನೆ ಏನು? ಲಿಯಾಂಡರ್ ಪೇಸ್ ಅಂಡ್ ವಿಜಯ್ ಅಮೃತ್ ರಾಜ್ ವರ್ ರೀಸೆಂಟ್ಲಿ ಇಂಡಕ್ಟೆಡ್ ಇಂಟು ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ಆರ್ ನೋಟಬಲ್ ಫಾರ್ ಬೀಯಿಂಗ್. ಸೊ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಈ ಒಂದು ಟೆನ್ನಿಸ್ ತಾರೆಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹಾಲ್ ಆಫ್ ಫೇಮ್ ಅಂತ ಇರುತ್ತೆ. ಅಂದ್ರೆ ಟೆನ್ನಿಸ್ಗೋಸ್ಕರ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಕಟ್ಟಡದಲ್ಲಿ ಪ್ರಮುಖವಾಗಿ ಸಾಧನೆ ಮಾಡಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಭಾವಚಿತ್ರಗಳನ್ನ ಅಲ್ಲಿ ಹಾಕಲಾಗುತ್ತೆ. ಸೊ ಈ ರೀತಿಯ ಭಾವಚಿತ್ರಗಳನ್ನ ಹಾಕ್ಲಿಕ್ಕೆ ಸೊ ನಮ್ಮ ಭಾರತ ದೇಶದ ಲಿಯಾಂಡರ್ ಪೇಸ್ ಮತ್ತೆ ವಿಜಯ್ ಅಮೃತ್ ರಾಜ್ ರವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಸಾಧನೆಯ ವಿಶೇಷತೆ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂತಹ ಸಾಧನೆ ಮಾಡಿದ ಮೊದಲ ಏಷ್ಯನ್ ಪುರುಷ ಟೆನ್ನಿಸ್ ಆಟಗಾರರು ಇವರಾಗಿರ್ತಾರೆ. ಸೊ ದ ಫಸ್ಟ್ ಏಷ್ಯನ್ ಮೇಲ್ ಟೆನ್ನಿಸ್ ಪ್ಲೇಯರ್ಸ್ ಟು ಅಚೀವ್ ಸಚ್ ಫೀಟ್ ಅಂತ ಹೇಳ್ತೇವೆ. ಅಂದ್ರೆ ಏಷ್ಯಾದಲ್ಲಿ ಇದುವರೆಗೂ ಈ ಒಂದು ಹಾಲ್ ಆಫ್ ಫೇಮ್ಗೆ
ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಯಾರೂ ಕೂಡ ಪುರುಷ ಟೆನ್ನಿಸ್ ಪ್ಲೇಯರ್ಸ್ಗಳು ಆಯ್ಕೆ ಆಗಿರೋದಿಲ್ಲ. ಸೊ ಇದೇ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಇದು ಇವರು ಮಾಡಿರ್ತಕ್ಕಂಥ ಸಾಧನೆ ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ಫಸ್ಟ್ ಏಷ್ಯನ್ ಮೆನ್ ಟು ಬಿ ಎಲೆಕ್ಟೆಡ್ ಟು ದ ಟೆನ್ನಿಸ್ ಹಾಲ್ ಆಫ್ ಫೇಮ್ ಅಂತ ಕರಿತೇವೆ. ಅಂದರೆ ಏಷ್ಯಾದಿಂದ ಈ ಒಂದು ಟೆನ್ನಿಸ್ ಫೇಮ್ ಆಫ್ ಹಾಲ್ಗೆ ಆಯ್ಕೆ ಆಗಿರ್ತಕ್ಕಂಥ ಏಷ್ಯಾದ ಮೊದಲ ಕ್ರೀಡಾಪಟುಗಳು ಅಥವಾ ಟೆನ್ನಿಸ್ ಪ್ಲೇಯರ್ಸ್ ಅನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಒಲಿಂಪಿಕ್ ಮೆಡಲಿಸ್ಟ್ ಆಗಿರ್ತಕ್ಕಂಥ ಮತ್ತೆ ಮಲ್ಟಿಪಲ್ ಗ್ರ್ಯಾಂಡ್ ಸ್ಲಾಮ್ಸ್ ಗಳನ್ನ ವಿಜೇತರಾಗಿರ್ತಕ್ಕಂಥ ಲಿಯಾಂಡರ್ ಪೇಸ್ ಮತ್ತೆ 2 ಟೈಮ್ ಡೇವಿಸ್ ಕಪ್ ಫೈನಲಿಸ್ಟ್ ಆಗಿರ್ತಕ್ಕಂಥ ವಿಜಯ್ ಅಮೃತ್ ರಾಜ್ ಯಾರಿರ್ತಾರೆ. ಸೊ ಇವರಿಬ್ಬರ ಭಾವಚಿತ್ರಗಳನ್ನ ನಾವು ಇನ್ಮೇಲೆ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಾಧನೆ ಏನಿದೆ ಇದು ಫಸ್ಟ್ ಇನ್ ಏಷ್ಯಾ ಆಗಿರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಮೇಲ್ ಟೆನ್ನಿಸ್ ಪ್ಲೇಯರ್ಸ್ ಅಲ್ಲಿ ಮಾತ್ರ, ಅಂದ್ರೆ ಪುರುಷ ಟೆನ್ನಿಸ್ ಆಟಗಾರರಲ್ಲಿ ಮಾತ್ರ. ಯಾಕಂದ್ರೆ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಈಗಾಗಲೇ ಏಷ್ಯಾದ ವತಿಯಿಂದ ಈ ಒಂದು ಹಾಲ್ ಆಫ್ ಫೇಮ್ ಅಲ್ಲಿ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಲಿಯಾಂಡರ್ ಪೇಸ್ ಹ್ಯಾಸ್ ವನ್ 18 ಗ್ರ್ಯಾಂಡ್ ಸ್ಲಾಮ್ಸ್ ಟೈಟಲ್ಸ್. ಅಂದ್ರೆ ಇದುವರೆಗೂ 18 ಗ್ರ್ಯಾಂಡ್ ಸ್ಲಾಮ್ ಟೈಟಲ್ಸ್ ಅನ್ನ ಲಿಯಾಂಡರ್ ಪೇಸ್ ಗೆದ್ದಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಮೆನ್ಸ್ ಡಬಲ್ಸ್ ಮತ್ತೆ ಮಿಕ್ಸ್ ಡಬಲ್ಸ್ ಅಲ್ಲಿ ಅವರು ಪ್ರಶಸ್ತಿಗಳನ್ನ ಗೆದ್ದಿರ್ತಾರೆ. ಸೊ ಅದಾದ್ಮೇಲೆ ಅಮೃತ್ ರಾಜ್, ಅಪಾರ್ಟ್ ಫ್ರಮ್ ಅಮೃತ್ ರಾಜ್ ಅಂದ್ರೆ ಇವರು ಆಯ್ಕೆ ಆಗಿರೋ ಜೊತೆಗೆ ಬ್ರಿಟಿಷ್ ಜರ್ನಲಿಸ್ಟ್ ರಿಚರ್ಡ್ ಈವನ್ಸ್ ಅನ್ನೋರನ್ನ ಈಸ್ ಇನ್ಕ್ಲೂಡೆಡ್ ಇನ್ ದಿ ಕಾಂಟ್ರಿಬ್ಯೂಟರ್ ಕ್ಯಾಟಗರಿ ಅಂತ ಕರೀತೇವೆ. ಕಾಂಟ್ರಿಬ್ಯೂಟರ್ ಅಂದ್ರೆ ಇಲ್ಲಿ ಕೊಡುಗೆದಾರರ ವಿಭಾಗ ಅಂತ ಒಂದಿರುತ್ತೆ. ಒಂದು ಟೆನ್ನಿಸ್ ಪ್ಲೇಯರ್ಸ್ ಅವರು ನಿಜವಾಗಿ ಆಟ ಆಡ್ತಕ್ಕಂಥವ್ರು, ಅದಾದ್ಮೇಲೆ ಈ ಒಂದು ಟೆನ್ನಿಸ್ ಆಟಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲವರನ್ನ ಇನ್ನೊಂದು ಕ್ಯಾಟಗರಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾಂಟ್ರಿಬ್ಯೂಟರ್ ಕ್ಯಾಟಗರಿಯಲ್ಲಿ ನಾವು ಬ್ರಿಟಿಷ್ ಪತ್ರಕರ್ತರಾಗಿರ್ತಕ್ಕಂಥ ರಿಚರ್ಡ್ ಈವನ್ಸ್ ಅನ್ನು ಕೂಡ ಸೊ ಈ ಒಂದು ಹಾಲ್ ಆಫ್ ಫೇಮ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾಂಟ್ರಿಬ್ಯೂಟರ್ ಕ್ಯಾಟಗರಿ ಏನಿರುತ್ತೆ, ಸೊ ಇದು ಜಗತ್ತಿನಾದ್ಯಂತ ಈ ಒಂದು ಟೆನ್ನಿಸ್ ಕ್ರೀಡೆಗೆ ಕೊಡುಗೆಯನ್ನ ಕೊಡ್ತಕ್ಕಂಥವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅಥವಾ ಹಾನರ್ ಆಗಿರುತ್ತೆ. ಸೊ ಟೆನ್ನಿಸ್ ಪ್ಲೇಯರ್ ಲೀನಾ ಅಂತ ನಾವೇನು ಹೇಳ್ತೇವೆ, ಸೊ ಇವರು 1-2 ಗ್ರ್ಯಾಂಡ್ ಸ್ಲಾಮ್ ಟೈಟಲ್ಸ್ ಇಸ್ ದಿ ಫಸ್ಟ್ ಏಷ್ಯನ್ ಪ್ಲೇಯರ್ ಟು ಜಾಯಿನ್ ದಿ ವಿಮೆನ್ಸ್ ಕ್ಯಾಟಗರಿ. ಅಂದ್ರೆ ಈ ಒಂದು ಮಹಿಳೆಯರ ವರ್ಗದಲ್ಲಿ ಲೀನಾ ಅಂತ ನಾವೇನು ಹೇಳ್ತೇವೆ, ಇವರು ಫಸ್ಟ್ ಏಷ್ಯನ್ ಪ್ಲೇಯರ್ ಟು ಜಾಯಿನ್ ದಿ ಹಾಲ್ ಆಫ್ ಫೇಮ್. ಸೊ ಈ ಒಂದು ಹಾಲ್ ಆಫ್ ಫೇಮ್ಗೆ ಜಾಯ್ನ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆಯರಾಗಿರ್ತಾರೆ. ಸೊ ಆ ಒಂದು ಕಾರಣದಿಂದ ಲಿಯಾಂಡರ್ ಪೇಸ್ ಅನ್ನ ನಾವು ಮೊಟ್ಟ ಮೊದಲ ಪುರುಷ ಏಷ್ಯಾದಲ್ಲಿ ಅಂತ ನಾವಲ್ಲಿ ಕ್ಯಾಟಗರೈಸ್ ಮಾಡಿರ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ she was inducted into International Tennis Hall of Fame in the year 2019. ಸೊ ಇವರ ಹೆಸರನ್ನ ಅಥವಾ ಇವರ ಭಾವಚಿತ್ರವನ್ನ ಈ ಒಂದು ಹಾಲ್ ಆಫ್ ಫೇಮ್ಗೆ 2019 ಸೇರಿಸಲಾಗಿರುತ್ತೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ಏನಿರುತ್ತೆ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1880, ಬಹಳ ಹಳೆಯದಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಜೇಮ್ಸ್ ಜೆ ವ್ಯಾನ್ ಅಲೆನ್ ಅಂತಕ್ಕಂಥವ್ರು ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 14. ಯಾವ ದೇಶವು 2023ರಲ್ಲಿ ಮಹಿಳೆಯರ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವ ಪ್ರಯತ್ನಗಳಿಗಾಗಿ ಅಫ್ಘಾನಿಸ್ತಾನದ NGOಗೆ ಅಂತಾರಾಷ್ಟ್ರೀಯ ಲಿಂಗ ಸಮಾನತೆಯ ಪ್ರಶಸ್ತಿಯನ್ನು ನೀಡಿದೆ? ಸೊ ವಿಚ್ ಕಂಟ್ರಿ ಇನ್ 2023 ಅವಾರ್ಡೆಡ್ ದಿ ಇಂಟರ್ನ್ಯಾಷನಲ್ ಜೆಂಡರ್ ಈಕ್ವಾಲಿಟಿ ಪ್ರೈಸ್ ಟು NGO ಇನ್ ಆಫ್ಘಾನಿಸ್ತಾನ್ ಫಾರ್ ಇಟ್ಸ್ ಎಫರ್ಟ್ಸ್ ಟು ಪ್ರಮೋಟ್ ಅಂಡ್ ಪ್ರೊಟೆಕ್ಟ್ ರೈಟ್ಸ್ ಆಫ್ ವಿಮೆನ್? ಸೊ ಮಹಿಳೆಯರ ಒಂದು ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು NGOಗೆ ಈಗ ಅವಾರ್ಡ್ ಅನ್ನ ಕೊಡಲಾಗಿರುತ್ತೆ. ಆ ರೀತಿಯ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದು? ಅಫ್ಘಾನಿಸ್ತಾನಲ್ಲಿರ್ತಕ್ಕಂಥ ಒಂದು NGOಗೆ ಮಹಿಳೆಯರ ಒಂದು ಲಿಂಗ ಸಮಾನತೆ ಜೆಂಡರ್ ಈಕ್ವಾಲಿಟಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಎಫರ್ಟ್ಸ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಆ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿನ್ಲ್ಯಾಂಡ್ ರಾಷ್ಟ್ರ ಈ ಒಂದು ಪ್ರಶಸ್ತಿಯನ್ನ ನೀಡಿರುತ್ತೆ. ಫಿನ್ಲ್ಯಾಂಡೇ ಯಾಕೆ ಈ ಪ್ರಶಸ್ತಿ ಕೊಡುತ್ತೆ ಅನ್ನೋದಕ್ಕೆ ಮಾಹಿತಿಯನ್ನ ನಾನು ಮುಂದೆ ಹೇಳ್ತೇನೆ. ಸೊ ಈ ರೀತಿಯ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಂದು NGO. ಆ ಒಂದು NGO ಏನ್ ಮಾಡ್ತಾ ಇದೆ ಅಂದ್ರೆ ಪ್ರಮೋಟ್ ಅಂಡ್ ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ವಿಮೆನ್ ಇನ್ ಆಫ್ಘಾನಿಸ್ತಾನ್. ಆಫ್ಘಾನಿಸ್ತಾನದಲ್ಲಿ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಒಂದು ಹಕ್ಕುಗಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತು ರಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಆ ಒಂದು ಕಾರಣದಿಂದ ಫಿನ್ಲ್ಯಾಂಡ್ನ ವತಿಯಿಂದ ಈ ಒಂದು ಅವಾರ್ಡ್ ಅನ್ನ 2023ರಲ್ಲಿ ಕೊಡಲಾಗಿರುತ್ತೆ. ಆ ಒಂದು NGOನ ನಾವೇನಂತ ಕರಿತೇವೆ ಅಂದ್ರೆ ಆಫ್ಘಾನ್ ವಿಮೆನ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕರಿತೇವೆ. ಅಂದ್ರೆ ಆಫ್ಘಾನ್ ಮಹಿಳಾ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಅಂತ ಅದಕ್ಕೆ ಟೈಟಲ್ ಅನ್ನ ಕೊಡಲಾಗಿರುತ್ತೆ. ಸೊ ಅದಾದ್ಮೇಲೆ ಫಿನ್ಲ್ಯಾಂಡ್ ಯಾಕೆ ಈ ಅವಾರ್ಡ್ ಅನ್ನ ಕೊಡ್ತಾ ಇದೆ ಅಂದ್ರೆ ಫಿನ್ಲ್ಯಾಂಡ್ ವಾಸ್ ಒನ್ ಆಫ್ ದಿ ಫಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಟು ಎಕ್ಸ್ಟೆಂಡ್ ರೈಟ್ಸ್ ಟು ವೋಟ್ ಅಂಡ್ ಸ್ಟ್ಯಾಂಡ್ ಫಾರ್ ಎಲೆಕ್ಷನ್ ಟು ಆಲ್ ವಿಮೆನ್ ಅಂಡ್ ಮೆನ್ ಇನ್ 1906. 1906ನೇ ಇಸ್ವಿಯಲ್ಲಿ
ಫಿನ್ಲ್ಯಾಂಡ್ ರಾಷ್ಟ್ರ ಏನಿದೆ ಜಗತ್ತಿನಲ್ಲಿಯೇ ಎಲ್ಲ ಮಹಿಳೆಯರು ಮತ್ತು ಪುರುಷರಿಗೆ ಮತದಾನ ಮಾಡ್ತಕ್ಕಂಥ ಹಕ್ಕು, ವಿಶೇಷವಾಗಿ ಮಹಿಳೆಯರಿಗೆ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ರಾಷ್ಟ್ರ ಇದಾಗಿರುತ್ತೆ. ಅದ್ರ ಜೊತೆಗೆ ಇಟ್ ವಾಸ್ ದಿ ಫಸ್ಟ್ ಕಂಟ್ರಿ ಟು ಎಲೆಕ್ಟ್ ವಿಮೆನ್ ಟು ಪಾರ್ಲಿಮೆಂಟ್, ಅಂದರೆ ಅವರು ತಮ್ಮ ಸಂಸತ್ತಿಗೆ ಮಹಿಳೆಯನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವಾಗಿರುತ್ತೆ. ಆ ಒಂದು ಕಾರಣದಿಂದ ಫಿನ್ಲ್ಯಾಂಡ್ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಅವಾರ್ಡ್ಗಳನ್ನು ಕೊಡ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 15. 2023ರ ಶಾಂತಿ, ನಿರಾಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಪ್ರಶಸ್ತಿಯ ವಿಜೇತರು ಯಾರು? Who are the winners of the Indira Gandhi Prize for Peace, Disarmament and Development for 2023? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೇನಿಯಲ್ ಬ್ಯಾರನ್ ಬೋಯಿಮ್ ಮತ್ತೆ ಆಲು ಅಬು ಅವಾದ್. ಸೊ ಇವರಿಗೆ ಡೇನಿಯಲ್ ಬ್ಯಾರಿನ್ ಬಮೂದ್ ಮತ್ತೆ ಆಲು ಅಬು ಅವಾದ್ಗೆ ಸೊ ಈ ಒಂದು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಥವಾ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಕ್ಲಾಸಿಕಲ್ ಪಿಯಾನಿಸ್ಟ್ ಆಗಿರ್ತಕ್ಕಂಥ ಡೇನಿಯಲ್ ಬ್ಯಾರನೋಬೋಯಿನ್ ಮತ್ತೆ ಪೀಸ್ ಆಕ್ಟಿವಿಸ್ಟ್ ಆಗಿರ್ತಕ್ಕಂಥ ಆಲಿ ಅಬು ಅವಾದ್ಗೆ ಇವರಿಬ್ಬರಿಗೆ ಕೊಡಲಾಗಿರುತ್ತೆ. ಸೊ ಈ ಇಬ್ಬರಿಗೆ ಕೊಟ್ಟಿರ್ತಕ್ಕಂಥ ಅವಾರ್ಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್, ಡಿಸ್ಆರ್ಮಮೆಂಟ್ ಅಂಡ್ ಡೆವಲಪ್ಮೆಂಟ್ ಫಾರ್ 2023 ಅಂತ ಕರಿತೇವೆ. ಸೊ ಇವರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಇಸ್ರೇಲ್ ಮತ್ತೆ ಅರಬ್ ವರ್ಲ್ಡ್ ಅಲ್ಲಿ ಈ ಒಂದು ನಾನ್ ವೈಲೆಂಟ್ ರೆಸಲ್ಯೂಷನ್ ಮಾಡಿರ್ತಾರೆ, ಅಂದ್ರೆ ಅಹಿಂಸಾತ್ಮಕವಾಗಿ ಒಂದು ರೆಸಲ್ಯೂಷನ್ ಅನ್ನ ಮಾಡಿರ್ತಾರೆ. ಸೊ ಇವರು ಮಾಡಿರ್ತಕ್ಕಂಥ ಅಥವಾ ಇವರು ಸಾಲ್ವ್ ಮಾಡಿರ್ತಕ್ಕಂಥ ಕಾನ್ಫ್ಲಿಕ್ಟ್ ಅಥವಾ ಘರ್ಷಣೆ ಏನು ಅಂದ್ರೆ ಇಸ್ರೇಲ್ ಮತ್ತೆ ಪ್ಯಾಲಿಸ್ಟೈನ್ ನಡುವೆ ಇರ್ತಕ್ಕಂಥ ಒಂದು ಕಾನ್ಫ್ಲಿಕ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಶಾಂತಿಯುತವಾಗಿ ಇವರು ಯೂತ್ ಅನ್ನ ಒಗ್ಗೂಡಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ಈ ಒಂದು ಪ್ರಯತ್ನದ ಫಲಶ್ರುತಿಯಾಗಿ ಈ ಅವಾರ್ಡ್ ಅನ್ನ ಅವರಿಗೆ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 16. ಭಾರತೀಯ ನೌಕಾಪಡೆಯು ಮಾಲ್ಡೀವ್ಸ್ಗೆ ಉಡುಗೊರೆಯಾಗಿ ನೀಡಲಾದ ನವೀಕರಿಸಿದ ಇಂಡಿಯನ್ ನೇವಲ್ ಶಿಪ್ ಅನ್ನು ಮರು ಸೇರ್ಪಡೆಗೊಳಿಸುತ್ತಿದೆ. ಸೊ ಇದನ್ನು ಇತ್ತೀಚೆಗೆ ಭಾರತಕ್ಕೆ ಹಿಂದಿರುಗಿಸಲಾಗಿದೆ ಮತ್ತು ಇದನ್ನು INS ಡ್ಯಾಶ್ ಎಂದು ಹೆಸರಿಸಲಾಗಿದೆ. ಸೊ ಭಾರತ ದೇಶದವರು ಮಾಲ್ಡೀವ್ಸ್ಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ರು. ಆ ಒಂದು ಗಿಫ್ಟ್ ಅನ್ನ ಈಗ ಅವರು ವಾಪಸ್ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ಸೊ ಮಾಲ್ಡೀವ್ಸ್ ನ ಈಗ ಇರ್ತಕ್ಕಂಥ ಒಂದು ಹೆಡ್ ಆಫ್ ದಿ ಕಂಟ್ರಿ ಏನಿರ್ತಾರೆ ಸೊ ಈಸ್ ಇನ್ ಫೇವರ್ ಆಫ್ ಚೈನಾ ಜಾಸ್ತಿ ಇರೋದ್ರಿಂದ ಸೊ ಅವರು ನಾವು ಕೊಟ್ಟಿರ್ತಕ್ಕಂಥ ಇಂಡಿಯನ್ ನೇವಲ್ ಶಿಪ್ ಅನ್ನ ವಾಪಸ್ ಕೊಡ್ತಾ ಇದ್ದಾರೆ. ಆ ವಾಪಸ್ ಕೊಡ್ತಾ ಇರ್ತಕ್ಕಂಥ ಇಂಡಿಯನ್ ನೇವಲ್ ಶಿಪ್ ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯನ್ ನೇವಲ್ ಶಿಪ್ ತಾರ್ಮುಗ್ಲಿ ಅಂತಕ್ಕಂಥದ್ದು ಈ ಒಂದು ನೇವಲ್ ಶಿಪ್ಗೆ ಇರ್ತಕ್ಕಂಥ ಒಂದು ಹೆಸರಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಒಂದು ನೇವಲ್ ಶಿಪ್ ಏನಿರುತ್ತೆ ಸೊ ಆ ಒಂದು ನೇವಲ್ ಶಿಪ್ ಇಂಡಿಯನ್ ನೇವಿ ಟು ರೀ ಇಂಡಕ್ಟ್ ದಿ ಶಿಪ್, ಅಂದ್ರೆ ಈ ಒಂದು ಶಿಪ್ ಏನಿರುತ್ತೆ ಅದನ್ನ ನಮ್ಮ ಭಾರತ ದೇಶದ ನೌಕಾಪಡೆ ಅಥವಾ ನೇವಿಗೆ ಈಗ ರೀ ಇಂಡಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರು ಅದನ್ನ ನಮಗೆ ವಾಪಸ್ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯನ್ ನೇವಿ ವಿಲ್ ರೀ ಇಂಡಕ್ಟ್ ರೀಫರ್ಬಿಸ್ಡ್ 22 years ಓಲ್ಡ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್. ಇದನ್ನ ನಾವು INS ತಾರ್ಮುಗ್ಲಿ ಅಂತ ಕರೀತೇವೆ. ಅಂದ್ರೆ 22 ವರ್ಷ ಹಳೇದಾಗಿರ್ತಕ್ಕಂಥದ್ದು. ಇದನ್ನ ಈಗ ರೀಫರ್ಬಿಸ್ಡ್ ಅಂದ್ರೆ ಮರು ತಯಾರಿ ಮಾಡಿರ್ತಕ್ಕಂಥ ಒಂದು ಇಂಡಿಯನ್ ನೇವಲ್ ಶಿಪ್ ಆಗಿರುತ್ತೆ. ಸೊ ಇದನ್ನ ಮಾಲ್ಡೀವ್ಸ್ಗೆ ನಾವು ಗಿಫ್ಟ್ ಆಗಿ ಕೊಟ್ಟಿದ್ವಿ. ಯಾವಾಗ ಅಂದ್ರೆ ಈ ವರ್ಷದ ಮೇ ತಿಂಗಳಲ್ಲಿ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ವಿ. ಸೊ ಅವರು ಅದನ್ನ ನಮಗೆ ವಾಪಸ್ ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಕಮಿಷನ್ಡ್ ಇನ್ ಇಂಡಿಯನ್ ನೇವಿ ಆಸ್ ಇಂಡಿಯನ್ INS ತಲಾನ್ ಚಾಂಗ್ ಟ್ರೈಕಾಂಟ್ ಕ್ಲಾಸ್ ಶಿಪ್. ಸೊ ಇದು ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ದೋಣಿ ಆಗಿರುತ್ತೆ ಅಂದ್ರೆ ಟ್ರಿಂಕಾಟ್ ಅಂತ ಕರಿತೇವೆ. ಸೊ ಟ್ರಿಂಕಾಟ್ ಕ್ಲಾಸ್ಗೆ ಅಥವಾ ಟ್ರಿಂಕಾಟ್ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಬೋಟ್ ಆಗಿರುತ್ತೆ. ಸೊ ಇದನ್ನ INS ತಿಲಾಂಗ್ ಚಾಂಗ್ ಅಂತ ಕರಿತೇವೆ. ಸೊ ಆ ಒಂದು ಹೆಸರಲ್ಲಿ ಇದನ್ನ ನಿಯೋಜನೆ ಮಾಡಲಾಗಿತ್ತು. ಸೊ ಅದಾದ್ಮೇಲೆ ಇಟ್ ವಾಸ್ ಇನ್ ಆಕ್ಟಿವ್ ಸರ್ವಿಸ್ ಟಿಲ್ 2006. ಸೊ 2006ರವರೆಗೆ ಇದು ಸೇವೆಯಲ್ಲಿ ಇದ್ದಂತಹ ಒಂದು ನೇವಲ್ ಶಿಪ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಮಾಲ್ಡೀವ್ಸ್ಗೆ ಗಿಫ್ಟ್ ಆಗಿ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ವಾಸ್ ಒರಿಜಿನಲಿ ಡಿಸೈನ್ಡ್ ಅಂಡ್ ಕನ್ಸ್ಟ್ರಕ್ಟೆಡ್ ಬೈ ಕೋಲ್ಕತ್ತಾ ಬೇಸ್ಡ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತೆ ಇಂಜಿನಿಯರ್ಸ್ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇಟ್ ವಾಸ್ ಕಮಿಷನ್ಡ್ ಇನ್ ಟು ಇಂಡಿಯನ್ ನೇವಿ ಆನ್ ಮಾರ್ಚ್ 17, 2001. ಸೊ 2001ರಲ್ಲಿ ಸೊ ಇದನ್ನ ನಮ್ಮ ಭಾರತೀಯ ನೌಕಾಪಡೆಗೆ ನಿಯೋಜನೆ ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಅಸ್ ಕಮ್ ಟು ದಿ ಸ್ನಿಪೆಟ್ಸ್ ಅಥವಾ ಶಾರ್ಟ್ ನ್ಯೂಸ್ ಅನ್ನ ಡಿಸ್ಕಸ್ ಮಾಡೋಣ. ಕರ್ನಾಟಕ ಅಸೆಂಬ್ಲೀಸ್ ರೆಸಲ್ಯೂಷನ್ ಟು ರೀನೇಮ್ 4 ಏರ್ಪೋರ್ಟ್ಸ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 4 ಏರ್ಪೋರ್ಟ್ಗಳನ್ನ ಈಗ ಮರುನಾಮಕರಣಕ್ಕೆ ಶಿಫಾರಸನ್ನ ಮಾಡಲಾಗಿರುತ್ತೆ. ಆ ಏರ್ಪೋರ್ಟ್ಸ್ ಯಾವ್ದು ಹೊಸ ಹೆಸರುಗಳು ಯಾವ್ದು ಅಂತ ನೋಡ್ತಾ ಬರೋಣ. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಮರುನಾಮಕರಣ ಮಾಡ್ತಕ್ಕಂಥದ್ದು. ಬೆಳಗಾವಿ ಏರ್ಪೋರ್ಟ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ. ಶಿವಮೊಗ್ಗ ಏರ್ಪೋರ್ಟ್ಗೆ ರಾಷ್ಟ್ರಕವಿ ಡಾಕ್ಟರ್ KV ಪುಟ್ಟಪ್ಪ ಕುವೆಂಪು. ಅದಾದ್ಮೇಲೆ ವಿಜಯನಗರ ಏರ್ಪೋರ್ಟ್ಗೆ ಶ್ರೀ
ಜಗಜ್ಯೋತಿ ಬಸವೇಶ್ವರ ನಾಮಕರಣವನ್ನು ಮಾಡ್ತಕ್ಕಂಥ ಒಂದು ಅಂಗೀಕಾರವನ್ನು ಈಗ ಮಾಡಲಾಗಿರುತ್ತೆ. ಸೊ ನಮ್ಮ ಒಂದು BBMPಯಲ್ಲಿ ಈಗ ಒಂದು ಅಮೆಂಡ್ಮೆಂಟನ್ನು ಮಾಡಲಾಗಿರುತ್ತೆ. ಸೊ ಇದನ್ನು ಕರ್ನಾಟಕ ವಿಧಾನಸಭೆಯಲ್ಲಿ ಮಾಡಿರ್ತಕ್ಕಂಥ BBMP ತಿದ್ದುಪಡಿ ಮಸೂದೆಯನ್ನು ಈಗ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಈ ಒಂದು ಮಸೂದೆಯನ್ನು ನಾವೇನಂತ ಕರಿತೀವಿ ಅಂದರೆ BBMP ಸರ್ಟೆನ್ ಅದರ್ ಲಾಸ್ ಬಿಲ್ ಅಂತ ಕರಿತೀವಿ. ಅಂದರೆ ಕೆಲವೊಂದು ಇತರ ಕಾನೂನುಗಳಲ್ಲಿ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಸೊ ಈ ಒಂದು ತಿದ್ದುಪಡಿಯನ್ನು ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಈ ಒಂದು ತಿದ್ದುಪಡಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನಂದ್ರೆ ದ ಬಿಲ್ ಎಂಪವರ್ಸ್ BBMP ಟು ಲೆವಿ ಚಾರ್ಜಸ್ ಪರ್ಟೈನಿಂಗ್ ಟು ಬಿಲ್ಡಿಂಗ್ ಪ್ಲಾನ್ಸ್ ಅಂಡ್ ಅದರ್ ಪರ್ಮಿಷನ್ಸ್. ಅಂದ್ರೆ ಯಾವುದೇ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಬೇಕಾಗಿದ್ರೆ ಕೆಲವೊಂದು ಪರ್ಮಿಷನ್ಸ್ ಬೇಕಾಗಿರುತ್ತೆ. ಅದಾದ್ಮೇಲೆ ಕೆಲವೊಂದು ಪ್ರಾವಿಷನ್ಸ್ ಇರುತ್ತೆ. ಆ ಒಂದು ಪ್ರಾವಿಷನ್ಸ್ಗೆ ಸಂಬಂಧಪಟ್ಟಂತೆ ಅವರು ಟ್ಯಾಕ್ಸ್ ಅನ್ನ ಲೆವಿ ಮಾಡ್ತಾರೆ. ಸೊ ಈ ಒಂದು ಟ್ಯಾಕ್ಸ್ ಅನ್ನ ಪ್ರಾಬಬಲಿ ಎಷ್ಟು ದಿನ ಸರ್ಕಾರ ನಿರ್ಧಾರ ಮಾಡ್ತಾ ಇತ್ತು. ಸೊ ಈಗ ಆ ನಿರ್ಧಾರ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ BBMPಗೆ ಕೊಡ್ತಕ್ಕಂಥ ಒಂದು ಅಧಿಕಾರವನ್ನ ಈಗ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಯಾವ ರೀತಿಯ ಒಂದು ಟ್ಯಾಕ್ಸೇಷನ್ ಅನ್ನ ಅವರು ಲೆವಿ ಮಾಡಬಹುದು ಅಂತ ಡೀಟೇಲ್ಸ್ ಅಲ್ಲಿ ನಾವು ಇಲ್ಲಿ ಕೊಟ್ಟಿದ್ದೇವೆ. ಗ್ರೌಂಡ್ ರೆಂಟ್ ಆಗಿರ್ಬೋದು, ಗೈಡೆನ್ಸ್ ವ್ಯಾಲ್ಯೂ ಆಗಿರ್ಬೋದು, ಸ್ಕ್ರೂಟಿನಿ ಫೀಸ್ ಆಗಿರ್ಬೋದು, ಈ ರೀತಿಯ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಟ್ಯಾಕ್ಸ್ ಅನ್ನ ಲೆವಿ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಈಗ BBMPಗೆ ನೀಡಲಾಗಿರುತ್ತೆ. ಸೊ ಕರ್ನಾಟಕ ವಿನ್ಸ್ ಲೀಗಲ್ ಬ್ಯಾಟಲ್ ಓವರ್ KSRTC. ಸೊ ಈ ಒಂದು KSRTC ಸಿಂಬಲ್ ಏನಿರುತ್ತೆ ಅಥವಾ ಲೋಗೋ ಏನಿರುತ್ತೆ ಅಥವಾ ಆಕ್ರೋನೇಮ್ ಏನಿರುತ್ತೆ, ಸೊ ಇದು ಕೇರಳ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ನಡುವೆ ಒಂದು ಯುದ್ಧ ನಡೀತಾ ಇತ್ತು. ಯುದ್ಧ ಇನ್ ದ ಸೆನ್ಸ್ ದೇ ವರ್ ಇನ್ ಸ್ಟ್ರಗ್ಲಿಂಗ್ ಟು ಓನ್ ದಿಸ್ ಪರ್ಟಿಕ್ಯುಲರ್ ಆಕ್ರೋನೇಮ್. ಸೊ ಮುಂಚೆ ಇದು ಕೇರಳಗೆ ಓನ್ ಆಗುತ್ತೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ಕೊಟ್ಟಿದ್ರು. ಸೊ ಈಗ ಫೈನಲಿ ಇದು ನಮ್ಮ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಕರ್ನಾಟಕದವರು ಮೊದಲು ಇದನ್ನ ರಿಜಿಸ್ಟರ್ ಮಾಡಿದ್ದಾರೆ ಅಂತಕ್ಕಂಥ ಆಧಾರದ ಮೇಲೆ ಸೊ KSRTC ಅಂತಕ್ಕಂಥ ಒಂದು ಸಿಂಬಲ್, ಈ ಲೋಗೋ ಆಗಿರ್ಬೋದು, ಇದೆಲ್ಲವನ್ನ ಈಗ ಕರ್ನಾಟಕಕ್ಕೆ ಮತ್ತೊಮ್ಮೆ ವಾಪಸ್ ಕೊಟ್ಟಿರ್ತಾರೆ. ಸೊ ಫಾಲೋಯಿಂಗ್ ದಿ ಪ್ರೊಲಾಂಗ್ಡ್ ಲೀಗಲ್ ಸ್ಟ್ರಗಲ್ ಆದ ನಂತರ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಹ್ಯಾಸ್ ಸೆಕ್ಯೂರ್ಡ್ ದಿ ಲೀಗಲ್ ಓನರ್ಶಿಪ್. ಅಂದ್ರೆ ಕಾನೂನಾತ್ಮಕವಾಗಿ ಆ KSRTC ಟ್ರೇಡ್ ಮಾರ್ಕ್ ಏನಿರುತ್ತೆ ಅದು ನಮ್ಮ ಕರ್ನಾಟಕಕ್ಕೆ ಬಂದಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಬೋತ್ ಕರ್ನಾಟಕ ಮತ್ತೆ ಕೇರಳ ಸೇಮ್ ಆಕ್ರೋನಿಮ್ ಅನ್ನ ಬಳಕೆ ಮಾಡ್ತಾರೆ. ಅವರು KSRTC ಅಂತಾರೆ, ನಾವು ಕೂಡ KSRTC ಅಂತ ಕರಿತೇವೆ. ಸೊ ಈ ಒಂದು KSRTC ಹೆಂಗ್ ಸ್ಟಾರ್ಟ್ ಆಯಿತು ನಮ್ಮ ಕರ್ನಾಟಕಕ್ಕೆ ಅನ್ನೋದನ್ನ ನಾವು ಸ್ವಲ್ಪ ನೋಡೋದಾದ್ರೆ, ಸೊ KSRTC has applied for the grant of trademark certificate for the use of KSRTC. ಅಂದ್ರೆ ನಮ್ಮ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಇಲಾಖೆ ಏನಿರುತ್ತೆ, ಸೊ ಈ ಒಂದು KSRTC ಅಕ್ರೋನೇಮ್ ಅನ್ನ ಟ್ರೇಡ್ ಮಾರ್ಕ್ ಆಗಿ ನಮಗೆ ಬೇಕು ಅಂತಕ್ಕಂಥ ಒಂದು ಅಂಗೀಕಾರವನ್ನ ಪಡಿಲಿಕ್ಕೆ, ಒಂದು ಸರ್ಟಿಫಿಕೇಟ್ ಅನ್ನ ಪಡಲಿಕ್ಕೆ ನಾವು ಫಸ್ಟ್ ಅಪ್ಲೈ ಮಾಡಿರ್ತೇವೆ. ಸೊ ಅದಾದ್ಮೇಲೆ ದ ಕಾರ್ಪೊರೇಷನ್ ವಾಸ್ ಗ್ರಾಂಟೆಡ್ ಅಂಡರ್ ದಿ ಡೇಟ್ ಫ್ರಮ್ 1/11/1973. ಅಂದ್ರೆ ಅದು ನಮ್ಮದು ಅಂತ 1/11/1973 ನಮ್ಮ ಕರ್ನಾಟಕದವರು ಅದರ ಟ್ರೇಡ್ ಮಾರ್ಕ್ ಅನ್ನ ಪಡೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಕಾಪಿರೈಟ್ ಈಸ್ ಆಲ್ಸೋ ಒಬ್ಟೈನ್ಡ್ ಫಾರ್ ದಿ ಯೂಸ್ ಆಫ್ KSRTC ಅಂಡ್ ಲೋಗೋ. ಗಂಡ ಬೇರುಂಡ ಲೋಗೋ ಏನಿದೆ ಅಂದ್ರೆ ಅದರಲ್ಲಿರ್ತಕ್ಕಂಥ ಒಂದು ಗಂಡ ಬೇರುಂಡ ಏನಿರುತ್ತೆ, ಸೊ ಅದು ಮತ್ತೆ KSRTC ಆಕ್ರೋನೇಮ್ ಏನಿರುತ್ತೆ, ಸೊ ಇದು ಕಾಪಿರೈಟ್ ಆಗಬಾರ್ದು ಅಂತಕ್ಕಂಥ ಒಂದು ಅಧಿಕಾರವನ್ನು ಕೂಡ ಕರ್ನಾಟಕ KSRTC ಪಡೆದುಕೊಂಡಿತ್ತು. ಸೊ ಅದಾದ್ಮೇಲೆ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ, ಸೊ ಅವರು ಅದನ್ನ ಚಾಲೆಂಜ್ ಮಾಡಿರ್ತಾರೆ. ಅದು ನಮಗೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಚಾಲೆಂಜ್ ಅನ್ನ ಮಾಡಿರ್ತಾರೆ. ಸೊ ಯಾವಾಗ ಮಾಡಿರ್ತಾರೆ ಅಂದ್ರೆ 2019 ಅದಕ್ಕಿಂತ ಮುಂಚೆನೆ ನಾವು ಅದನ್ನ ಯೂಸ್ ಮಾಡ್ತಾ ಇದ್ವಿ ಅಂತ ಚಾಲೆಂಜ್ ಅನ್ನ ಮಾಡಿರ್ತಾರೆ. ಬಟ್ ಈಗ ಎಲ್ಲವನ್ನ ರಿಸರ್ಚ್ ಮಾಡಿದ ನಂತರ, ಇನ್ವೆಸ್ಟಿಗೇಟ್ ಮಾಡಿದ ನಂತರ, ಸೊ ಅದು ನಮಗೆ ಸೇರಿರ್ತಕ್ಕಂಥದ್ದು, ಕರ್ನಾಟಕಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಫೈನಲಿ ಲೀಗಲಿ ಅದನ್ನ ನಮಗೆ ಕೊಟ್ಟಿರ್ತಾರೆ. ಸೊ ಕರ್ನಾಟಕ ಅಸೆಂಬ್ಲಿ ಪಾಸಸ್ ಬಿಲ್ ಟು ಪ್ರೊಟೆಕ್ಟ್ ರೈಟ್ಸ್ ಆಫ್ ದಿ ಲಾಯರ್ಸ್. ಸೊ ಲಾಯರ್ಗಳ ಅಥವಾ ವಕೀಲರ ಒಂದು ಹಕ್ಕುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಕರ್ನಾಟಕದ ವಿಧಾನಸಭೆ ಈಗ ಒಂದು ಬಿಲ್ ಅನ್ನ ಪಾಸ್ ಮಾಡಿರುತ್ತೆ. ಆ ಬಿಲ್ ಏನು ಅಂತ ನಾನು ಸಿಂಪಲ್ ಆಗಿ ಹೇಳ್ತೇನೆ. ಸೊ ಈಗ ಯಾವುದೇ ಒಂದು ಕೇಸ್ನಲ್ಲಿ ಲಾಯರ್ಸ್ ಅನ್ನ ಅರೆಸ್ಟ್ ಮಾಡಬೇಕಾಗಿದ್ರೆ ಮುಂಚೆ ನೇರವಾಗಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಕೊಟ್ಟಿದ್ರು. ಸೊ ಈಗ ಈ ಒಂದು ಬಿಲ್ ಅಥವಾ ತಿದ್ದುಪಡಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು ಅಂದ್ರೆ, ಆ ಲಾಯರ್ ಅನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅಥವಾ ಅರೆಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಆ ಲಾಯರ್ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸಂಘ ಇರುತ್ತೆ ಅಥವಾ ಒಂದು ಆರ್ಗನೈಸೇಷನ್ ಇರುತ್ತೆ. ಆ ಒಂದು ಆರ್ಗನೈಸೇಷನ್ ನ ಮುಖ್ಯಸ್ಥನಿಗೆ ಆ ಒಂದು ಅರೆಸ್ಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಈ ಒಂದು ಬದಲಾವಣೆಯನ್ನ ಈ ಬಿಲ್ ಅಥವಾ ಮಸೂದೆಯಲ್ಲಿ ಆಗಿರೋದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಅವರು ಇನ್ಫಾರ್ಮ್ ಮಾಡದಿದ್ರೆ ಏನಾಗುತ್ತೆ ಅಂದ್ರೆ, ಆ ಒಂದು ಸಂಘಕ್ಕೆ ಅಥವಾ ಅಸೋಸಿಯೇಷನ್ಗೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನ ನೀಡದಿದ್ದಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಅವರಿಗೆ ಪೆನಾಲ್ಟಿಯನ್ನ ನೀಡಲಾಗುತ್ತೆ. ಅಂದ್ರೆ 1 ಲಕ್ಷದವರೆಗೂ ಪೆನಾಲ್ಟಿ ಮತ್ತೆ 3 ಇಯರ್ಸ್ ವರೆಗೂ ಜೈಲ್ ಅಥವಾ ಎರಡನ್ನೂ ಕೂಡ ಅವ್ರ ಮೇಲೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ
ಈ ಒಂದು ಕೇಸ್ ಏನಿರುತ್ತೆ ಅಂದರೆ ಅವರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ವಿತೌಟ್ ಇನ್ಫಾರ್ಮೇಷನ್ಸ್ ಕೇಸ್ ಏನಿರುತ್ತೆ ಅದನ್ನು ಜುಡಿಷಿಯಲ್ ಮೆಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್ ಅಂದರೆ ಪ್ರಥಮ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಜುಡಿಷಿಯಲ್ ಮೆಜಿಸ್ಟ್ರೇಟ್ನಲ್ಲೇ ಕೂಡ ಮಾತ್ರ ಅದರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 612. ಈ ವಿದ್ಯಮಾನದ ಹೆಸರೇನು? ಇದರಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳು ಅಥವಾ ಅಂತಹುದೇ ಸಿಸ್ಟಮ್ಗಳು ಬಳಕೆದಾರರ ಇನ್ಪುಟ್ಗೆ ಪ್ರತಿಕ್ರಿಯಿಸುವ ರೀತಿಯಲ್ಲಿ ಮಾನವ ಭಾವನೆಗಳು ಅಥವಾ ಕಾರ್ಯಗಳಿಗೆ ಸಮರ್ಥವಾಗಿದೆ ಎಂದು ಜನರು ಭಾವಿಸುತ್ತಾರೆ. ಆಪ್ಷನ್ಸ್: ಕೋಬಾಲ್ ಪರಿಣಾಮ, ಎಲಿಜಾ ಪರಿಣಾಮ, ಏನಿಯಾಕ್ ಪರಿಣಾಮ ಮತ್ತು ಲಿಸ್ಪ್ ಪರಿಣಾಮ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಮಂಡಲ್ ಆಯೋಗದ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ನಿಗದಿಪಡಿಸಿದ ಮೀಸಲಾತಿ ಮಿತಿ ಎಷ್ಟು? 60%, 35%, 50% ಮತ್ತು 40% ನಿಮ್ಮ ಆಯ್ಕೆಗಳಾಗಿರುತ್ತೆ. ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊತ್ತಿಗೆ ನಾನು ನಿಮ್ಮ ಜೊತೆ ಬರ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.